ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ವಿಷ್ಣು ಸಹಸ್ರನಾಮ. ಮೊದಲಿಗೆ ಪ್ರಾರ್ಥನೆ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೆ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಯಸ್ಯ ಸ್ಮರಣಮಾತ್ರೇಣ ಜನ್ಮ ಸಂಸಾರ ಬಂಧನ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ಓಂ ನಮೋ ವಿಷ್ಣವೇ ಪ್ರಭವಿಷ್ಣವೇ. ಇಪ್ಪತ್ತೇಳನೆಯ ನಾಮ ಶಿವ. ಸೊ ಶಿವನನ್ನು ಕುರಿತು ನಾವು ವಿಚಾರ ಮಾಡ್ತಾ ಇದ್ವಿ. ಸೊ ಇಟ್ ಈಸ್ ದಿ 27th ನೇಮ್ ಆಫ್ ದಿ ಲಾರ್ಡ್ ಮಹಾವಿಷ್ಣು. ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿದಾಗ ದೇ ಆರ್ ಕಾಲ್ಡ್ ಗುಣಾಭಿಮಾನಿ ದೇವತೆಗಳು. ಬ್ರಹ್ಮ ಅಂತ ಹೇಳಿದಾಗ ಹೀ ಈಸ್ ಸತ್ವ ಪ್ರಧಾನ, ವಿಷ್ಣು ಈಸ್ ರಜೋ ಪ್ರಧಾನ, ಹಾಗೂ ಮಹೇಶ್ವರ ಅಂತ ಹೇಳಿದಾಗ ಹೀ ಈಸ್ ತಮೋ ಪ್ರಧಾನ. ಸೊ ಇಲ್ಲಿ ಪರಮಾತ್ಮನನ್ನು ಶಾಸ್ತ್ರ ಹೀ ಈಸ್ ಗುಣಾತೀತ, ಬಿಯಾಂಡ್ ದಿ ಗುಣಾಸ್. ಬಟ್ ಪರಮಾತ್ಮನೇ ಕೆಲವುಗಳನ್ನು ಮಾಡಬೇಕಾದ್ರೆ ಆ ಗುಣಗಳೊಂದಿಗೆ ಅವನು ಗುರುತಿಸ್ಕೋಬೇಕಾಗತ್ತೆ. ಸೊ ಹೀಗಾಗಿ ಬ್ರಹ್ಮ ಅಂತ ಹೇಳಿದಾಗ ಅಲ್ಲಿ ಸತ್ವಗುಣ ಪ್ರಧಾನ, ಒಂದು ಅದ್ಭುತವಾದ ಪ್ರಪಂಚವನ್ನು ಸೃಷ್ಟಿ ಮಾಡಬೇಕು. ಸೊ ಇದು ಪರಬ್ರಹ್ಮ ಬ್ರಹ್ಮನಿಗೆ ಹೇಳ್ತಾನೆ, ಒಂದು ಅದ್ಭುತವಾದ ಸೃಷ್ಟಿಯನ್ನು ನೀನು ನಿರ್ಮಾಣ ಮಾಡು. ಸೊ ಪರಬ್ರಹ್ಮ ಹೇಳಿದಾನೆ, ಹಿ ಇಸ್ ದಿ ಪರಮಾತ್ಮ. ಈಗ ಒಂದು ಸೃಷ್ಟಿಯನ್ನು ನಿರ್ಮಾಣ ಮಾಡಬೇಕು ಅಂತಂದರೆ ಆ ಸೃಷ್ಟಿ ಎಷ್ಟು ದೊಡ್ಡದಾಗಿರಬೇಕು, ಆ ಸೃಷ್ಟಿಯಲ್ಲಿ ಏನೇನಿರಬೇಕು, ಆ ಸೃಷ್ಟಿಯಲ್ಲಿ ಯಾರ್ಯಾರು ಬರ್ತಾರೆ, ಬಂದವರು ಏನೇನು ಮಾಡ್ತಾರೆ, ಅವ್ರಿಗೆ ಏನೇನು ಬೇಕಾಗಿದೆ. ಸೊ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಇಂಟೆಲಿಜೆನ್ಸ್. And to create this huge, beautiful world, it requires a different level of the intelligence. So, ವಿಶೇಷವಾದ ಜ್ಞಾನ ಬೇಕು. ಸೊ ಜ್ಞಾನ ಎಲ್ಲಿ ಸಿಗತ್ತೆ, ಯಾರಿಗೆ ಸಿಗತ್ತೆ ಅಂತಂದರೆ ಎಲ್ಲಿ ಸತ್ವಗುಣ ಇರುತ್ತೆ ಅಲ್ಲಿ ಜ್ಞಾನ ಬಹಳ ಸುಲಭವಾಗಿ ಬರುತ್ತೆ. ಸೊ ಇಲ್ಲಿ ಬ್ರಹ್ಮ ಅಂತ ಹೇಳಿದಾಗ ಈ ಸತ್ವ ಪ್ರಧಾನ. ಸೊ ಗುಣಾಭಿಮಾನಿ ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಂದರೆ ದಿ ಸೇಮ್ ಪರಮಾತ್ಮ
ಒಂದು ಉದ್ದೇಶದ ಕಾರಣದಿಂದ. ಸೊ ಅಲ್ಲಿ ಒಂದು ಗುಣವನ್ನು ಗುರುತಿಸ್ಕೊಂಡು ಅಲ್ಲಿ ಬೇಕಾಗುವಂತಹ ಒಂದು ಉದ್ದೇಶವನ್ನು ಪರಮಾತ್ಮ ಈಡೇರಿಸ್ತಾನೆ. ಇದು ಭಗವಂತನ ಸತ್ಸಂಕಲ್ಪ. ಇದು ಹೇಳೋದಕ್ಕಿಂತ ಇದನ್ನು ನಾವು ಚಿಂತನೆ ಮಾಡಿ ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಶಾಸ್ತ್ರ ಬಹಳ ಖಂಡಿತವಾಗಿ ಹೇಳುತ್ತೆ, ಭಗವಂತ ಅಂತಂದರೆ ಹಿ ಈಸ್ ಗುಣಾತೀತ, ಬಿಯಾಂಡ್ ಗುಣಾಸ್. ಮತ್ತು ಎಲ್ಲೋ ಒಂದು ಉದ್ದೇಶ ಇತ್ತು, ಅದಕ್ಕಾಗಿ ಅವನು ಇಲ್ಲಿ ಸತ್ವಗುಣ ಪ್ರಧಾನ ಅಂತ ಹೇಳಿದಾಗ ಅಲ್ಲಿ ಕನ್ಫ್ಯೂಷನ್ ಶುಡ್ ನಾಟ್ ಬಿ ಕ್ರಿಯೇಟೆಡ್. ಸೊ ವಿ ಶುಡ್ ನಾಟ್ ಮಿಸ್ಅಂಡರ್ಸ್ಟ್ಯಾಂಡ್ ದಟ್. ಇಟ್ ಈಸ್ ಓನ್ಲಿ ಪ್ರತಿಯೊಂದು ಏನೇ ಒಂದು ಮಾಡಬೇಕು ಅಂತಂದರೆ ಅಲ್ಲಿ ಒಂದು ಅದಕ್ಕೆ ಬೇಕಾಗಿರುವಂತಹ ಒಂದು ಇಂಟೆಲಿಜೆನ್ಸು, ಒಂದು ಸ್ಟ್ರೆಂತು, ಸಮಥಿಂಗ್ ರಿಲೇಟೆಡ್ ಟು ದಟ್ ಈಸ್ ರಿಕ್ವೈರ್ಡ್. ಸೊ ಈವನ್ ಫಾರ್ ಪರಮಾತ್ಮ ಆ್ಯಕ್ಚುಲಿ ಹಿ ಈಸ್ ಅಕರ್ತ. ಅಗೇನ್ ದಿ ಶಾಸ್ತ್ರ ಇಸ್ ಹಿ ಈಸ್ ಅಕರ್ತ. ಭಗವಂತನನ್ನು ಅಕರ್ತ ಅಂತ ಕರೆದ್ಬಿಟ್ಟು ಅವನು ಜಗತ್ತನ್ನು ನಿರ್ಮಾಣ ಮಾಡಿದ್ದಾನೆ ಅಂತಂದರೆ ಅಗೇನ್ ಅಲ್ಲಿ ದೇರ್ ಇಸ್ ಲಾಟ್ ಆಫ್ ಸ್ಕೋಪ್ ಟು ಕ್ರಿಯೇಟ್ ಕನ್ಫ್ಯೂಷನ್ಸ್ ಇನ್ ದಿ ಮೈಂಡ್. ಸೊ ಇಲ್ಲಿ ಇದನ್ನು ಅದಕ್ಕೆ ವರ್ಣನೆ ಅಂತ ಹೇಳಿದ್ರು ಕೂಡ, ಎಕ್ಸ್ಪ್ಲನೇಷನ್ ಅಂತ ಹೇಳಿದ್ರು ಕೂಡ, ಇವೆಲ್ಲವನ್ನ ಮೀರಿರುವಂತಹ ಸತ್ಯಗಳು. ಇದನ್ನು ಕೇವಲ ಚಿಂತನೆಯನ್ನು ಮಾಡಿ ನಾವು ಇಟ್ ಈಸ್ ಟು ಬಿ ರಿಯಲೈಸ್ಡ್. ಸೊ ಇದೇನೋ ಎಲ್ಲೋ ಓದಿದ್ದೀನಿ, ನಾನು ಇದನ್ನು ಯಾರೋ ಹೇಳಿದ್ರು ಕೇಳಿಸ್ಕೊಂಡಿದ್ದೀನಿ. ಸೊ ಇಟ್ ಕೆನಾಟ್ ಬಿ ಲೈಕ್ ದಟ್. ಸೊ ಇಟ್ ಈಸ್ ಟು ಬಿ ನಮ್ಮ ಒಳಗಡೆ ಅದು ಹೋಗಬೇಕು. ಸೊ ಆ ರೀತಿಯಲ್ಲಿ ನಮ್ಮ ಒಳಗಡೆ ಹೋಗಬೇಕು ಅಂತಂದರೆ ಇಟ್ ಈಸ್ ಟು ಬಿ ರಿಯಲೈಸ್ಡ್, ಇಂಟರ್ನಲೈಸ್ಡ್ ಅಂತ ಹೇಳ್ತಾರೆ. ಸೊ ನಮ್ಮ ಒಳಗಡೆ ತೊಗೊಂಡು ಹೋಗಬೇಕು ವಿಚಾರವನ್ನು. ಸೊ ಬ್ರಹ್ಮ, ವಿಷ್ಣು, ಮಹೇಶ್ವರ, ದೇ ಆರ್ ಕಾಲ್ಡ್ ದಿ ಗುಣಾಭಿಮಾನಿ ದೇವತೆಗಳು. ಬಟ್ ಅಗೇನ್ ಶಿವ ಅಂತ ಹೇಳಿದಾಗ ಶಿವನಲ್ಲಿ ನಾವು ಹಿ ಈಸ್ ಬಿಯಾಂಡ್ ಗುಣಾಸ್. ಸೊ ಶಿವ ಅಂತ ಹೇಳಿದಾಗ ಹಿ ಈಸ್ ಗುಣಾತೀತ. ಸೊ ಶಿವನಲ್ಲಿ ಯಾವುದೇ ರೀತಿಯ ಗುಣಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಹಿ ಈಸ್ ಫ್ರೀ ಫ್ರಮ್ ಆಲ್ ದಿ 3 ಗುಣಾಸ್. ಸೊ ಶಿವ ಅಂತ ಹೇಳಿದಾಗ ಹಿ ಈಸ್ ಎಟರ್ನಲಿ ಪ್ಯೂರ್. ಶಿವ ಅಂತ ಹೇಳಿದಾಗ ಶಿವನಲ್ಲಿ ದೇರ್ ಕ್ಯಾನ್ ನೆವರ್ ಬಿ ಎನಿ ಕಾಂಬಿನೇಷನ್ ಆಫ್ ದಿ impurities, either of the rajas or tamas, something like that. So even there is a Veda mantra called Narayana Sukta. Narayana Suktadalli it says, Tasya Shiva Shikaya Madhye Paramatma Vyavastita Sa Brahma Sa Shiva Sa Harihi Sa Indra Sa Akshara Paramasvarat. So that he is that pure supreme being, Parabrahman. So ಇಲ್ಲಿ ಇದರ ಅರ್ಥ ಏನು ಅಂತಂದರೆ, ಇನ್ ದ ಮಿಡ್ಲ್ ಆಫ್ ದಟ್ ಫ್ಲೇಮ್, ಲೈಕ್ ಟಿಪ್ ಅಂತ ನಾವೇನು ಹೇಳ್ತೀವಿ, ಆ ತುಟ್ಟ ತುದಿ, ದ ಸುಪ್ರೀಮ್ ಸೆಲ್ಫ್ ಈಸ್ ಎಸ್ಟಾಬ್ಲಿಷ್ಡ್. ಹಿ ಈಸ್ ಸೀಟೆಡ್ ದೇರ್. ಸೊ ಇದನ್ನು ಮತ್ತಷ್ಟು ನಾವು ಗಂಭೀರವಾಗಿ ಆಲೋಚನೆ ಮಾಡಿದ್ರೆ, ದಿ ಆಧ್ಯಾತ್ಮ ಸೇಸ್ ದಿ ಮಿಡ್ಲ್ ಆಫ್ ದಟ್ ಫ್ಲೇಮ್ ಅಂತಂದರೆ ಇಟ್ ಈಸ್ ನಾಟ್ ಸಮಥಿಂಗ್ ದಟ್ ಯು ಕ್ಯಾನ್ ಸಿ ದಿ ಫೈರ್ ಆರ್ ಫ್ಲೇಮ್ ಅಂತಂದಾಗ ಅಲ್ಲಿ ಏನೋ ಒಂದು ಅಗ್ನಿಯನ್ನು ನಾವು ನೆನಪು ಮಾಡಿಕೊಂಡು ಆ ರೀತಿ ಅದನ್ನು ಕಲ್ಪಿಸ್ಕೋಬೇಕು ಅಂತಲ್ಲ. ಈವನ್ ಇಟ್ ಈಸ್ ಯುವರ್ ಓನ್ ಹಾರ್ಟ್ ಅಂತಂದಾಗ ಅಲ್ಲಿ ಯು ಕ್ಯಾನ್ ಸಿ ದಿ ಪ್ಯೂರಿಟೀಸ್. ಹಾರ್ಟಲ್ಲಿ ಪ್ಯೂರಿಟಿ ಇಲ್ಲ ಅಂತಂದಾಗ ಯು ಕೆನಾಟ್ ಕಾಲ್ ಇಟ್ ಎ ಹಾರ್ಟ್. ಹೃದ್, ಸೊ ವೆರಿ ಸೆಂಟರ್ ಆಫ್ ದಟ್, ವೆರಿ ಕೋರ್ ಆಫ್ ದಟ್ ಬೀಯಿಂಗ್. ಸೊ ವೆರಿ ಕೋರ್ ಆಫ್ ದಟ್ ಬೀಯಿಂಗ್ ಅಂತ ಹೇಳಿದಾಗ ದೇರ್ ಕೆನಾಟ್ ಬಿ ಎನಿ ಇಂಪ್ಯೂರಿಟೀಸ್. ಇನ್ ಸ್ಪೈಟ್ ಆಫ್ ದಟ್ ಅಲ್ಲಿ ದೇರ್ ಆರ್ ಸಮ್ ಇಂಪ್ಯೂರಿಟೀಸ್ ಅಂತಂದರೆ, ಅದಕ್ಕೆ ನಾವು ಹೇಳ್ತೀವಲ್ಲ, ಏನು ಅವನು ಹೃದಯದಲ್ಲಿ ಏನಪ್ಪ ಅಷ್ಟೊಂದು ಏನೇನೋ ತುಂಬಿಕೊಂಡಿದ್ದಾನೆ, ಅವನಿಗೆ ಕರುಣೆನೇ ಇಲ್ಲ, ಎಷ್ಟೊಂದು ರೇಗಾಡ್ತಾನೆ, ಕೂಗಾಡ್ತಾನೆ.
ಹಿಸ್ ಹಾರ್ಟ್ ಈಸ್ ನಾಟ್ ಪ್ಯೂರ್ ಅಂತಂದರೆ ಹಾರ್ಟ್ ಅನ್ನೋ ಅಂತಹ ಆ ಒಂದು ಹೃದಯ ಅನ್ನೋ ಪದವನ್ನು ನಾವು ಉಪಯೋಗಿಸಿದ್ರು ಕೂಡ ಅಲ್ಲಿ ಇಂಪ್ಯೂರಿಟೀಸ್ ಇಲ್ಲದೆ ಇದ್ದಾಗ ಒಂದಕ್ಕೊಂದು ಮ್ಯಾಚ್ ಆಗೋದಿಲ್ಲ. ಹೀ ಈಸ್ ಸಮಥಿಂಗ್ ಡಿಫ್ರೆಂಟ್ ಆ್ಯಂಡ್ ಯಸ್ ಗಾಡ್ ಎ ಹಾರ್ಟ್ ಅಂತಂದರೆ ವಾಟ್ ಡಸ್ ಇಟ್ ಮೀನ್? ಸೊ ಆಧ್ಯಾತ್ಮ ಏನು ಹೇಳುತ್ತೆ ಅಂತಂದರೆ ಯುವರ್ ಹಾರ್ಟ್ ಈಸ್ ಸೋ ಪ್ಯೂರ್, ಇಟ್ ಈಸ್ ಲೈಕ್ ಲೋಟಸ್. ಸಿ ಆಧ್ಯಾತ್ಮದಲ್ಲಿ ತಾವರೆ ಅಂತಂದಾಗ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಸೋ ಪ್ಯೂರ್ ಆ್ಯಂಡ್ ಇಟ್ ಈಸ್ ವೆರಿ ಶ್ರೇಷ್ಠ. ಲೋಟಸ್ ಅಂತ ಹೇಳಿದಾಗ ಅದಕ್ಕೆ ಭಗವಂತನ ಪಾದಗಳು ಅಂತ ಹೇಳಿದಾಗ ಪಾದ ಕಮಲಗಳು ಅಂತಲೇ ಹೇಳ್ತೀವಿ. ಬಿಕಾಸ್ ಇಟ್ ಈಸ್ ಸೋ ಶ್ರೇಷ್ಠ, ಇಟ್ ಈಸ್ ದಿ ಸುಪ್ರೀಮ್, ಇಟ್ ಈಸ್ ದಿ ಹೈಯೆಸ್ಟ್, ಇಟ್ ಈಸ್ ಸೋ ಪರ. ತಾವರೆ ಅಂತ ಹೇಳಿದಾಗ, ಲೋಟಸ್ ಅಂತ ಹೇಳಿದಾಗ ಇಟ್ ಈಸ್ ಸೋ ಶ್ರೇಷ್ಠ. ಸಿ ಅಧ್ಯಾತ್ಮ ಅದನ್ನೇ ಇಲ್ಲಿ ಹೇಳ್ತದೆ, ಇಟ್ ಈಸ್ ಲೈಕ್ ಯುವರ್ ಹಾರ್ಟ್ ಆ್ಯಂಡ್ ದಟ್ ಹಾರ್ಟ್ ಈಸ್ ಸೋ ಪ್ಯೂರ್, ಇಟ್ ಈಸ್ ಲೈಕ್ ಲೋಟಸ್ ಆ್ಯಂಡ್ ಲೋಟಸ್ ವಿತ್ ಎ ಫ್ಲೇಮ್. ಸೊ ಲೋಟಸ್ ವಿತ್ ಎ ಫ್ಲೇಮ್ ಅಂತಂದ್ರೆ ಏನು? ದಟ್ ಇಟ್ ಈಸ್ ಜ್ಞಾನ, ಬೆಳಕು. ಫ್ಲೇಮ್ ಅಂತಂದರೆ ಇಟ್ ಈಸ್ ಟು ಬಿ ಅಂಡರ್ಸ್ಟುಡ್ ಆಸ್ ಬೆಳಕು. ದೇರ್ ಕೆನಾಟ್ ಬಿ ಡಾರ್ಕ್ನೆಸ್. ಸೊ ಇನ್ಸೈಡ್ ದಟ್ ಫ್ಲೇಮ್ ಆರ್ ಹಾರ್ಟಲ್ಲಿ ದರ್ ಇಸ್ ಎ ಲೋಟಸ್, ಇಟ್ ಈಸ್ ಲೈಕ್ ಎ ಲೋಟಸ್ ವಿತ್ ಎ ಫ್ಲೇಮ್ ಅಂತಂದಾಗ ಸೊ ದೇರ್ ಕೆನಾಟ್ ಬಿ ಎನಿ ಡಾರ್ಕ್ನೆಸ್, ದೇರ್ ಕೆನಾಟ್ ಬಿ ತಮಸ್, ದೇರ್ ಕೆನಾಟ್ ಬಿ ಕತ್ತಲೆ, ದೇರ್ ಕೆನಾಟ್ ಬಿ ಅಜ್ಞಾನ. ಸೊ ಹೀ ಈಸ್ ದಟ್ ಪರಬ್ರಹ್ಮನ್. ಸೊ ಶಿವ ಅಂತಂದರೆ ದಿಸ್ ಈಸ್ ದಿ ಮೀನಿಂಗ್, ಹೀ ಈಸ್ ಬಿಯಾಂಡ್ ದಿ ತ್ರೀ ಗುಣಾಸ್. ಅದು ಈ ಅರ್ಥವನ್ನು ಕೊಡುತ್ತೆ. ಸಿ ಹೀ ಈಸ್ ಬ್ರಹ್ಮ, ಹೀ ಈಸ್ ಬ್ರಹ್ಮ, ಹೀ ಈಸ್ ಶಿವ, ಹೀ ಈಸ್ ಹರಿ, ಹೀ ಈಸ್ ಇಂದ್ರ, ಹೀ ಈಸ್ ಅಕ್ಷರ. ಅಕ್ಷರ ಅಂತಂದ್ರೆ ಹೀ ಈಸ್ ಪುರುಷ. there is no kshara, there is no destruction for him, so he is eternal. That is the meaning. ಸೊ ಶಿವ ಅಂತಂದರೆ ಹೀಗೆ ಈ ಅರ್ಥಗಳನ್ನು ಕೊಡುತ್ತೆ. ಸೊ ಇಲ್ಲಿ ಶಿವ ಅಂತಂದಾಗ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ದಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಸಿ ಶಿವ ಅಂತಂದಾಗ ಶಿವ ಈಸ್ ವೆರಿ ಆಸ್ಪಿಷಿಯಸ್ ಅಂತ ಹೇಳ್ತೀವಿ. ಶುಭಂ, ಮಂಗಳಂ. ಶಿವ ಈಸ್ ಸತ್ಯಂ, ಶಿವ ಈಸ್ ಸುಂದರಂ. ಸೊ ನಾನ್ ಅಪ್ರಹೆನ್ಷನ್ ಆಫ್ ರಿಯಾಲಿಟಿ ಇಸ್ ಕಾಲ್ಡ್ ತಮಸ್. ಅಂದರೆ ವಾಸ್ತವದ ಅರಿವು ಇಲ್ಲದೆ ಇರುವಂತಹದ್ದನ್ನು ತಮೋಪ್ರಧಾನ. ಸೊ ತಮೋಪ್ರಧಾನ ಅಂತಂದಾಗ ಅಲ್ಲಿ ದೇರ್ ಕೆನಾಟ್ ಬಿ ಅರಿವು. ಸೊ ವಾಸ್ತವದ ಸತ್ಯದ ಅರಿವು ಇಲ್ಲದೆ ಇರುವಂತಹದ್ದು. ಸೊ ತಮಸ್ ಅಂತಂದಾಗ ಅಲ್ಲಿ ಹೌ ಕ್ಯಾನ್ ದಟ್ ಬಿ ರಿಯಲೈಸ್ಡ್? ಸೊ ಅಲ್ಲಿ ಏನೂ ಇಲ್ಲ, ಅಲ್ಲಿ ಇಟ್ ಈಸ್ ತಮಸ್, ಇಟ್ ಈಸ್ ಡಾರ್ಕ್ನೆಸ್, ಇಟ್ ಈಸ್ ಅಜ್ಞಾನ. ಸೊ ವಾಸ್ತವ ಯು ಕೆನಾಟ್ ಅಂಡರ್ಸ್ಟ್ಯಾಂಡ್. ಸೊ ವಾಸ್ತವದ ಅರಿವು ಇಲ್ಲದೆ ಇರುವಂತಹದ್ದು, ದಟ್ ಈಸ್ ಕಾಲ್ಡ್ ನಾನ್ ಅಪ್ರಹೆನ್ಷನ್ ಆಫ್ ರಿಯಾಲಿಟಿ. It is why it is so? It is because there is tamas. It is tamo pradhana. ಅದೇ ರೀತಿ ಮಿಸ್ಅಪ್ರಹೆನ್ಷನ್ ಆಫ್ ದಿ ರಿಯಾಲಿಟಿ, ಇಟ್ ಕಾನ್ಸ್ಟಿಟ್ಯೂಟ್ಸ್ ರಜಸ್. ಸೊ ರಜಸ್ ಅಂತಂದಾಗ ಎಗೈನ್ ಅಲ್ಲೂ ಕೂಡ ಇಟ್ ಮೀನ್ಸ್ ಇಟ್ಸ್ ಎ ಫೇಲ್ಯೂರ್ ಟು ಅಂಡರ್ಸ್ಟ್ಯಾಂಡ್ ಸಮಥಿಂಗ್ ಆಸ್ ಇಟ್ ಈಸ್ ಕರೆಕ್ಟ್ಲಿ. ಬಟ್ ತಮೋ ಅಂತಂದಾಗ ಅಲ್ಲಿ ಏನೂ ಇರೋದಿಲ್ಲ. ರಜಸ್ ಅಂತಂದಾಗ there is something, but still there is no guarantee that you got it as it is. So ಅದು ಅದೇ ರೀತಿಯಲ್ಲಿ ಆ ಅರಿವು ನಮಗೆ ಸಿಗದೆ ಹೋದಾಗ ಅದರ ಪರಿಣಾಮದಿಂದ there will be false impressions. So in reality itself, ರಿಯಾಲಿಟಿ ಅಂತ ಹೇಳಿದಾಗ ದೇರ್ ಕ್ಯಾನ್ ನೆವರ್ ಬಿ ತಮಸ್ ಆರ್ ರಜಸ್. ಸೊ ಇಟ್ ಈಸ್ ಕಾಲ್ಡ್ ಬ್ರಹ್ಮನ್ ಆ್ಯಂಡ್ ದಟ್ ಬ್ರಹ್ಮನ್ ಹೀ ಈಸ್ ಶಿವ.
ಸೊ ಸ ಬ್ರಹ್ಮ ಸ ಶಿವ ಸ ಹರಿಹಿ ಸ ಇಂದ್ರ ಸ ಅಕ್ಷರ. ಹೀಗೆ ಉಪನಿಷತ್ತುಗಳು ಶಿವ ಅಂತ ಹೇಳಿದಾಗ ಈ ರೀತಿ ದಟ್ ಅಲ್ಟಿಮೇಟ್ ರಿಯಾಲಿಟಿ ಅಂತಂದಾಗ ಈ ಅರ್ಥಗಳನ್ನೆಲ್ಲ ಕೊಡುತ್ತೆ ವೇದಾಂತ. ಮತ್ತು ಹಿ ಈಸ್ ವಿಷ್ಣು. ಇಗೇನ್ ಶಿವ, ವಿಷ್ಣು, ಬ್ರಹ್ಮ, ಹರಿ ಈ ರೀತಿ ಎಲ್ಲ ಹೇಳಿದಾಗ ದೇರ್ ಆರ್ ಚಾನ್ಸಸ್ ಕನ್ಫ್ಯೂಷನ್ ಆಗೋದಕ್ಕೆ, ಸ್ವಲ್ಪ ಗೊಂದಲ ಆಗುತ್ತೆ. ಬಟ್ ಅಗೇನ್ ದ ಸೇಮ್ ಸುಪ್ರೀಂ ಬೀಯಿಂಗ್, ಹೀ ಈಸ್ ಶಿವನ್, ಹೀ ಈಸ್ ಪರಬ್ರಹ್ಮನ್ ಅಂಡ್ ಹೀ ಈಸ್ ವಿಷ್ಣು ಅಂತಂದಾಗ ಅಗೇನ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ವಾಟ್ ಈಸ್ ವಿಷ್ಣು, ಆಲ್ ಪರ್ವೇಡಿಂಗ್ ದಟ್ ರಿಯಾಲಿಟಿ. ಸೊ ಅಗೇನ್ ಮತ್ತೆ ನಾವೆಲ್ಲವನ್ನ ನೆನಪು ಮಾಡ್ಕೋತಾ ಇದ್ದಾಗ ಆ್ಯಂಡ್ ವಿ ಕಮ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಈಸ್ ದ ಸೇಮ್ ರಿಯಾಲಿಟಿ ದಟ್ ವಿ ಕ್ಯಾನ್ ಸಿ ಇಟ್ ಇನ್ ಬ್ರಹ್ಮ, ವಿಷ್ಣು, ಮಹೇಶ್ವರ. ಈಸ್ ದಟ್ ಒನ್ ರಿಯಾಲಿಟಿ. ಸೊ ದಟ್ ಈಸ್ ಶಿವ. ಬಟ್ ಹೀಗೆ ವಾಸ್ತವದ ಸತ್ಯವನ್ನು ನಾವು ತಿಳ್ಕೋಬೇಕು ಅಂತಂದರೆ 3 ರೀತಿಯಿಂದ ನಾವು ಕೆಲವುಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಇಟ್ ಈಸ್ ಕಾಲ್ಡ್ ಅಧ್ಯಾಸ ಭೇದ. ವೇದಾಂತದಲ್ಲಿ ಇದನ್ನು ಅಧ್ಯಾಸ ಭೇದ ಅಂತ ಹೇಳ್ತಾರೆ. ಸೊ ವೇದಾಂತದ ಪ್ರಕಾರ ನಾವು ಪ್ರಪಂಚವನ್ನು 3 ರೀತಿಯಲ್ಲಿ ನೋಡ್ತೀವಿ. ದ ಸೇಮ್ ಪ್ರಪಂಚ ಇರೋದು ಒಂದೇ ಪ್ರಪಂಚ, ಬಟ್ ಅದನ್ನು ನಾವು 3 ರೀತಿಯಲ್ಲಿ ಅದರ ದರ್ಶನವನ್ನು ಮಾಡ್ತೀವಿ. ಯಾಕೆ ನಮಗೆ ಪ್ರಪಂಚ ಆ ರೀತಿ ಭಿನ್ನ ಭಿನ್ನವಾಗಿ ಕಾಣುತ್ತೆ? ಇರೋದು ಒಂದೇ ಪ್ರಪಂಚ ಅಂತಂದ ಮೇಲೆ, ನೋಡ್ತಾ ಇರೋಂತಹದ್ದು ನಾನು ಅಂದ ಮೇಲೆ ನನಗೆ ಆ ಪ್ರಪಂಚ ಸದಾ ಅದೇ ರೀತಿಯಲ್ಲೇ ಇರಬೇಕು. ಬಟ್ ಸ್ಟಿಲ್ ಅದನ್ನು ನಾನು ಯಾಕೆ 3 ರೀತಿಯಲ್ಲಿ ನೋಡ್ತೀನಿ? ಇಟ್ ಈಸ್ ಬಿಕಾಸ್ ಆಫ್ ದಿ ಮಾಯಾ. ಆ್ಯಂಡ್ ದಟ್ ಪ್ರಪಂಚ ಅಂತಂದಾಗ ಇಟ್ ಈಸ್ ತ್ರಿಗುಣಾತ್ಮಿಕ. ಇಟ್ ಈಸ್ ಬಿಕಾಸ್ ಆಫ್ ದಿ ಗುಣಾಸ್. And it is because of the Maya I see the same world in 3 different levels. It appears to me in 3 different levels. So it is, one is anupalabdhi anta heltivi. One is anupalabdhi. Anupalabdhi ಅಂತಂದ್ರೆ non apprehension of reality. Again it is tamas. So it means not seeing the reality at all. ಅಲ್ಲಿ ರಿಯಾಲಿಟಿ ಅಲ್ಲ, ಅಲ್ಲಿ ಏನೂ ಕೂಡ ನೋಡೋಕ್ಕಾಗೋದಿಲ್ಲ. ಸೊ ದಟ್ ಈಸ್ ನಾನ್ ಅಪ್ರಹೆನ್ಷನ್ ಆಫ್ ರಿಯಾಲಿಟಿ. ಯಾಕೆ ಅಂತಂದರೆ ಈಗಾಗಲೇ ನಾವು ಹೇಳಿದಂಗೆ ವೈ ವಿ ಸಿ ಪ್ರಪಂಚ ಇನ್ 3 ಡಿಫ್ರೆಂಟ್ ಲೆವೆಲ್ಸ್ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಮಾಯಾ ಆ್ಯಂಡ್ ಗುಣಾಸ್. ಇಲ್ಲೂ ಕೂಡ ನಾನ್ ಅಪ್ರಹೆನ್ಷನ್ ಆಫ್ ರಿಯಾಲಿಟಿ ಅಂತ ಹೇಳಿದಾಗ ದೆರ್ ಈಸ್ ತಮೋಗುಣ, ತಮೋ ಪ್ರಧಾನ. ಆ್ಯಂಡ್ ಇಟ್ ಈಸ್ ಬಿಕಾಸ್ ಆಫ್ ದಿ ತಮೋಗುಣ. ತಮೋಗುಣ ಅಂತಂದಾಗ ವಾಟ್ ಈಸ್ ತಮೋಗುಣ ಅಂತಂದಾಗ ಇಟ್ ಈಸ್ ಕಾಲ್ಡ್ ದಿ ಅಜ್ಞಾನ, ಇಗ್ನೋರೆನ್ಸ್, ಅವಿದ್ಯೆ. ಆ್ಯಂಡ್ ಇಟ್ ಈಸ್ ಡಾರ್ಕ್ನೆಸ್. ಮತ್ತು ಅಲ್ಲಿ ಯಾವುದೇ ರೀತಿಯಾದ ಆಸಕ್ತಿ ಇಲ್ಲ. ತಿಳ್ಕೋಬೇಕು ಅನ್ನುವಂತಹ ಆಸಕ್ತಿ ಕೂಡ ಅಲ್ಲಿರೋದ್ರಿಂದ ಅಲ್ಲಿ ವಾಸ್ತವದ ಅರಿವು ಅರ್ಥ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಇದಕ್ಕೆಲ್ಲ ಮೇಜರ್ ಕಾಂಟ್ರಿಬ್ಯೂಟರ್ ಯಾವುದು ಅಂತಂದರೆ ಇಟ್ ಈಸ್ ದಿ ತಮಸ್. ಇಟ್ ಈಸ್ ಬಿಕಾಸ್ ಆಫ್ ದಿ ತಮಸ್ ಆ್ಯಂಡ್ ದಿ ಮಾಯಾ ಆಫ್ ಕೋರ್ಸ್. ಸೊ ನಾಟ್ ಸೀಯಿಂಗ್ ರಿಯಾಲಿಟಿ ಅಟ್ ಆಲ್. ಉದಾಹರಣೆಗೆ ದೆರ್ ಈಸ್ ಡಾರ್ಕ್ನೆಸ್, ಕತ್ಲೆ ಅಂತ ಹೇಳ್ತೀವಿ. ಡಾರ್ಕ್ನೆಸ್ ಅಂತಂದರೆ ಕತ್ಲೆ, ಏನೂ ಕಾಣ್ತಾ ಇಲ್ಲ. ಕಗ್ಗತ್ತಲು ಅಂತ ಕೂಡ ಹೇಳ್ತೀವಿ, ಕತ್ತಲೆ. ಸೊ ಕತ್ತಲೆ ಇರುವಂತಹ ಜಾಗ. ಸೊ ಕತ್ತಲೆ ಇರೋ ಜಾಗ ಅಂತಂದರೆ ಅಲ್ಲಿ ದೆರ್ ಈಸ್ ನೋ ವ್ಯವಸ್ಥೆ ಆಫ್ ಲೈಟ್. ಅಲ್ಲಿ ಬೆಳಕಿನ ವ್ಯವಸ್ಥೆ ಇಲ್ಲವೇ ಇಲ್ಲ. ಅಲ್ಲಿ ಬೆಳಕಿನ ವ್ಯವಸ್ಥೆ ಇಲ್ಲದೇ ಇರುವಂತಹ ಪ್ರದೇಶ. ಸೊ ಕತ್ತಲೆಯಿಂದ ಕೂಡಿರುವಂತಹ ಒಂದು ಪ್ರದೇಶ. ಸೊ ಅಂತಹ ಸಮಯದಲ್ಲಿ ಆ ಜಾಗದಲ್ಲಿ ಅಲ್ಲಿ ಕತ್ತಲೆ ಇದೆ, ತಮೋ ಪ್ರಧಾನ, ಬುದ್ಧಿ ಕೂಡ ಓಡೋದಿಲ್ಲ. ಆ್ಯಂಡ್ ಔಟ್ಸೈಡ್ ದ ಜಗತ್ ಈಸ್ ಅಪಿಯರಿಂಗ್ ಟು ಮೀ ಸೋ ಮಚ್ ಆಫ್ ಡಾರ್ಕ್ನೆಸ್. ಅಂತಹ ಡಾರ್ಕ್ನೆಸ್ ಇರೋ ಜಾಗದಲ್ಲಿ ಏನೊಂದು ಕಾಣೋದಿಲ್ಲ. ಅಂತಹ ಜಾಗದಲ್ಲಿ ನಾವು
ದ ವೆರಿ ಫೇಮಸ್ ಎಕ್ಸಾಂಪಲ್ ವೇದಾಂತದಲ್ಲಿ ಹಗ್ಗ ಹಾವು. ಸೊ ಇಲ್ಲಿ ಅನುಪಲಬ್ಧಿ ಅಂತ ಹೇಳಿದಾಗ ತಮೋಪ್ರಧಾನ ಆ್ಯಂಡ್ ಇಟ್ ಈಸ್ ಡಾರ್ಕ್ನೆಸ್. ಆ ಡಾರ್ಕ್ನೆಸ್ಸಲ್ಲಿ ವಿ ಆರ್ ನಾಟ್ ಸೀಯಿಂಗ್ ದಿ ರಿಯಾಲಿಟಿ ಆ್ಯಂಡ್ ವಿ ಆರ್ ನಾಟ್ ಸೀಯಿಂಗ್ ಎನಿಥಿಂಗ್ ಅಟ್ ಆಲ್. ಮತ್ತು ಅಂತಹ ಕತ್ತಲೆಯ ಜಾಗದಲ್ಲಿ ನಾವು ಹಗ್ಗವನ್ನು ನೋಡೋದಕ್ಕೆ ಆಗ್ತಾ ಇಲ್ಲ ನಮಗೆ. ಅಂತಂದರೆ ಅಲ್ಲಿ ಹಗ್ಗ ಇದೆ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ಹಗ್ಗವನ್ನು ನಾನು ನೋಡ್ತಾ ಇಲ್ಲ ಅಂತಂದರೆ ಹಗ್ಗ ಅಲ್ಲಿದೆ ಅನ್ನೋದೇ ಕಾಣ್ತಾ ಇಲ್ವಲ್ಲ. ಸೊ ಹಗ್ಗ ಇದೆ ಅಥವಾ ಇಲ್ಲ ಅಂತ ಕೂಡ ಐ ಕೆನಾಟ್ ಆರ್ಗ್ಯೂ, ಬಿಕಾಸ್ ಐ ಆಮ್ ಸೀಯಿಂಗ್ ನಥಿಂಗ್. ಸೋ ಮಚ್ ಆಫ್ ಡಾರ್ಕ್ನೆಸ್. ಸೊ ಒಂದು ಹಗ್ಗವನ್ನು ನಾನು ಅಲ್ಲಿ ನೋಡಲಾಗ್ತಾ ಇಲ್ಲ. ವಿ ಡೋಂಟ್ ಸಿ ದಿ ರೋಪ್ ಅಟ್ ಆಲ್. ಇದಕ್ಕೆ ಕಾರಣ ಏನು ಅಂತಂದರೆ ಇಲ್ಲಿರುವಂತಹ ಇಲ್ಲಿರುವ ಗುಣ ಯಾವುದು? ಕತ್ತಲೆ ಅಂತಂದರೆ ಇಟ್ ಇಸ್ ತಮೋ ಗುಣ. ತಮಸ್ ಅಂತಂದರೆ ಅಗೇನ್ ಇಟ್ ಈಸ್ ಅಜ್ಞಾನ, ಇಗ್ನೊರೆನ್ಸ್, ಅವಿದ್ಯಾ, ಲೇಜಿನೆಸ್. ಹೀಗೆ ದೆರ್ ಆರ್ ಸೋ ಮೆನಿ ಕನ್ಫ್ಯೂಷನ್ಸ್. ಸೊ ಇಂತಹ ಸಮಯದಲ್ಲಿ ಮನಸ್ಸಿನ ಪರಿಸ್ಥಿತಿ ಹೇಗಿರುತ್ತೆ? ಅಲ್ಲಿ ಮನಸ್ಸಿನ ಪರಿಸ್ಥಿತಿ ಅಂತಂದರೆ ಬಿಕಾಸ್ ಆಫ್ ದಿ ತಮೋಗುಣ ಅಲ್ಲಿ ಆಸಕ್ತಿ ಅನ್ನುವಂತಹದ್ದೇ ಇರೋದಿಲ್ಲ. ಸೊ ಐ ಡೋಂಟ್ ನೋ ವಾಟ್ ಈಸ್ ಟ್ರೂತ್, ಅಥವಾ ಅದನ್ನು ತಿಳ್ಕೋಬೇಕು ಅನ್ನುವಂತಹ ಆಸಕ್ತಿ ಇಲ್ಲ. ಯಾಕೆ ಆಸಕ್ತಿ ಇಲ್ಲ? ಬಿಕಾಸ್ ಐ ಫೀಲ್ ಐ ಆಮ್ ಲಿಟಲ್ ಡಲ್. ಈಗ ಐ ಫೀಲ್ ಐ ಆಮ್ ಲಿಟಲ್ ಡಲ್ ಅನ್ನೋಂತಹದ್ದು ಗೊತ್ತಾಗ್ತಾ ಇದೆ, ಬಟ್ ಐ ಡೋಂಟ್ ಕೇರ್. ಸೊ ಇದರಿಂದ ಬೇರೆ ಯಾವ ರೀತಿಯಾದ ಉಪಯೋಗ ಕೂಡ ಇಲ್ಲ. ದೆರ್ ವಿಲ್ ಬಿ ನೋ ಪ್ರೋಗ್ರೆಸ್ ಅಟ್ ಆಲ್. ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಸಿ ತಮೋ ಪ್ರಧಾನ ಅಂತಂದಾಗ ಯು ಕೆನಾಟ್ ಸಿ ದಿ ಪ್ರೋಗ್ರೆಸ್ ಅಟ್ ಆಲ್. ಅಲ್ಲಿ ಆಸಕ್ತಿ ಕೂಡ ಇಲ್ಲ. ಸಿ ಯು ಅಂಡರ್ಸ್ಟುಡ್ ವೆರಿ ವೆಲ್ ದಟ್ ಐ ಫೀಲ್ ಐ ಆಮ್ ಲಿಟಲ್ ಡಲ್. ಇಂತಹ ಅನುಭವ ಬಂದರೂ ಕೂಡ ಅದರಿಂದ ಹೊರಗಡೆ ಬರಬೇಕು ಅನ್ನುವಂತಹ ಆಸಕ್ತಿ ಕೂಡ ಉಂಟಾಗೋದಿಲ್ಲ. ಅಲ್ಲಿ ಆ ಒಂದು ಜೋಶ ಸಿಗೋದಿಲ್ಲ. ವೈ ಇಟ್ ಈಸ್ ಸೋ? ಇಟ್ ಈಸ್ ಬಿಕಾಸ್ ಆಫ್ ದಿ ತಮೋಗುಣ. ಅಂಡ್ ಎರಡನೇದು ಸೆಕೆಂಡ್ ಲೆವೆಲ್ ಆಫ್ ಸೀಯಿಂಗ್ ದಿ ವರ್ಲ್ಡ್, ದಟ್ ಈಸ್ ಕಾಲ್ಡ್ ವಿಪರ್ಯಯ, ಮಿಸ್ಅಪ್ರಹೆನ್ಷನ್ ಆಫ್ ದಿ ರಿಯಾಲಿಟಿ. ಇದು ಲಿಟಲ್ ಬೆಟರ್ ದ್ಯಾನ್ ತಮಸ್, ದಟ್ಸ್ ಆಲ್. ಮಿಸ್ಅಪ್ರಹೆನ್ಷನ್ ಆಫ್ ದಿ ರಿಯಾಲಿಟಿ ಅಂತಂದ್ರೇನು? ಇಲ್ಲಿ ಗುಣ ಈಸ್ ರಜಸ್, ಆ್ಯಂಡ್ ಇಲ್ಲಿ ಏನಾಗುತ್ತೆ, ವಿ ಸಿ ಸಮಥಿಂಗ್, ವಿ ಸಿ ಇಟ್, ಬಟ್ ವಿ ಆರ್ ಸೀಯಿಂಗ್ ರಾಂಗ್ಲಿ. ಮಿಸ್ಅಪ್ರಹೆನ್ಷನ್. ಉದಾಹರಣೆಗೆ ಆ ಒಂದು ಜಾಗ ಹೇಗಿರುತ್ತೆ ಅಂತಂದರೆ, ನಾವು ಹೋಗಿರೋ ಜಾಗ ಅಥವಾ ನಾವಿರೋಂತಹ ಜಾಗ ಅದು ಕಂಪ್ಲೀಟ್ ಡಾರ್ಕ್ನೆಸ್ ಅಲ್ಲ. ಕಂಪ್ಲೀಟ್ ಡಾರ್ಕ್ನೆಸ್ ಅಲ್ಲ. ಹಾಗನ್ಬಿಟ್ಟು ಸ್ವಲ್ಪ ಬೆಳಕು ಕೂಡ ಇದೆ ಅಂತ ಕೂಡ ಹೇಳೋಕ್ಕಾಗೋದಿಲ್ಲ. ಸೊ ಇಟ್ ಈಸ್ ಕಾಲ್ಡ್ ಮಬ್ಬುಗತ್ತಲೆ, ಸಮಥಿಂಗ್ ಲೈಕ್ ದಟ್. ಅಂತಂದರೆ ಐ ಸಿ ಸಮಥಿಂಗ್, ಐ ಆಮ್ ನಾಟ್ ಏಬಲ್ ಟು ಸಿ ಪ್ರಾಪರ್ಲಿ. ಏನೋ ಕಷ್ಟಪಟ್ಟು ಓಡಾಡ್ಬೋದು, ಅಷ್ಟು ಕತ್ಲೆ ಇದೆ. ಬಟ್ ಆದರೆ ಒಂದು ಸ್ವಲ್ಪ ಬೆಟರ್ ದ್ಯಾನ್ ಇದು ತಮಸ್. ಸೊ ಐ ಸಿ ಸಮಥಿಂಗ್, ಬಟ್ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ದೇರ್ ಈಸ್ ಸಮಥಿಂಗ್ ಅನ್ನೋದು ಗೊತ್ತಾಯಿತು. ಸೊ ದಿಸ್ ಈಸ್ ಬಿಕಾಸ್ ಆಫ್ ರಜಸ್. ಸಿ ಅದು ಪೂರ್ತಿ ಕತ್ಲೇನೂ ಅಲ್ಲ, ಅಲ್ಲಿ ಬೆಳಕು ಇಲ್ಲ. ಸೊ ಐ ಆಮ್ ಸೀಯಿಂಗ್, ನಾನು ಏನೋ ನೋಡ್ತಾ ಇದ್ದೀನಿ, ಐ ಆಮ್ ಸೀಯಿಂಗ್ ಸಮಥಿಂಗ್, ಬಟ್ ಐ ಆಮ್ ಸೀಯಿಂಗ್ ದಟ್ ಸಮಥಿಂಗ್ ರಾಂಗ್ಲಿ. ನನಗೆ ಅರ್ಥ ಆಗ್ತಾ ಇಲ್ಲ ಅದು. ಸೊ ಅಲ್ಲಿ ಸರಿಯಾದ ಬೆಳಕು ಕೂಡ ಇಲ್ಲ, ಡಿಮ್ ಲೈಟ್ ಅಂತ ಹೇಳ್ತೀವಿ. ಸೊ ಡಿಮ್ ಲೈಟಲ್ಲಿ ಆ್ಯಕ್ಚುಲಾಗಿ ಅಲ್ಲಿ ಹಗ್ಗ ಬಿದ್ದಿರುತ್ತೆ, ನನಗೆ ಗೊತ್ತಿಲ್ಲ. ಬಿಕಾಸ್ ಆಫ್ ದಿ ಡಿಮ್ ಲೈಟ್ ಆರ್ ಬಿಕಾಸ್ ಆಫ್ ದಟ್ ಟೈಪ್ ಆಫ್ ಡಾರ್ಕ್ನೆಸ್ ದೆರ್ ಈಸ್ ಎ ರೋಪ್. ಅಲ್ಲಿ ಬಿದ್ದಿರೋಂತಹ ಹಗ್ಗವನ್ನು ನಾನು ನೋಡ್ತೀನಿ, ಅದು ಹಗ್ಗ ಅಂತ ಗೊತ್ತಾಗ್ತಾ ಇಲ್ಲ.
ಐ ಆಮ್ ಸೀಯಿಂಗ್ ದಟ್ ಆ್ಯಂಡ್ ಐ ಥಿಂಕ್ ಇಟ್ ಇಸ್ ಎ ಸ್ನೇಕ್. ಯಾಕೆಂದರೆ ಹಗ್ಗ ಬಿದ್ದಿದೆ ಅಂತಂದಾಗ ನಾವು ಸಾಮಾನ್ಯವಾಗಿ ಹಗ್ಗ ಸ್ಟ್ರೈಟ್ ಲೈನಲ್ಲಿ ಅದು ಬಿದ್ದಿರೋದಿಲ್ಲ, ಅಂಕು ಡೊಂಕಾಗಿ ಬಿದ್ದಿರುತ್ತೆ ಹಗ್ಗ. ಯೂಶಲಿ ಇನ್ ಮೋಸ್ಟ್ ಆಫ್ ದ ಕೇಸಸ್ ದಾರಿನಲ್ಲಿ ಒಂದು ಹಗ್ಗ ಬಿದ್ದಿದೆ ಅಂತಂದರೆ ಅದು ಸ್ಟ್ರೈಟಾಗಿ ಇಲ್ಲ, ಅದು ಅಂಕು ಡೊಂಕಾಗಿ ಹೇಗೇಗೋ ಬಿದ್ದಿರುತ್ತೆ. ಸ್ನೇಕು ಸ್ಟ್ರೈಟ್ ಆಗಿಲ್ಲ ಅಲ್ವಾ, ಸೊ ಅಂಕು ಡೊಂಕಾಗಿದೆ ಸ್ನೇಕು. ಸೊ ಇಟ್ ಈಸ್ ದೆರ್ ಈಸ್ ಬಿಕಾಸ್ ಆಫ್ ದಿ ಡಿಮ್ ಲೈಟ್ ಅಂತಂದರೆ ಮೆಜಾರಿಟಿ ಡಾರ್ಕ್ನೆಸ್, ಲಿಟ್ಲ್ ಲೈಟ್, ಸೊ ದಟ್ ಇಸ್ ಕಾಲ್ಡ್ ಡಿಮ್ ಲೈಟ್. ಸೊ ಆ ಡಿಮ್ ಲೈಟಲ್ಲಿ ಐ ಆಮ್ ಸೀಯಿಂಗ್ ಸಮಥಿಂಗ್. ಆ್ಯಕ್ಚುಲಿ ಅಲ್ಲಿರೋವಂತಹದ್ದು ರೋಪು, ಬಟ್ ಐ ಡು ನಾಟ್ ನೋ ಎಕ್ಸಾಕ್ಟ್ಲಿ ಇಟ್ಸ್ ಎ ರೋಪ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿರೋಂತಹ ಬಿದ್ದಿರೋ ಆಕಾರವನ್ನು ನೋಡಿದ್ರೆ ಅಂಕು ಡೊಂಕಾಗಿ ಬಿದ್ದಿದೆ. ಸೊ ಅದನ್ನು ನೋಡಿದ ತಕ್ಷಣ ನನಗೇನಾಗುತ್ತೆ, ಹೆದರಿಕೆ ಆಗುತ್ತೆ. ಓ, ಇಟ್ಸ್ ಎ ಸ್ನೇಕ್. ಸೊ ಸ್ನೇಕ್ ಅಂದ ತಕ್ಷಣ ಏನಾಗುತ್ತೆ, ಬಿಕಾಸ್ ಆಫ್ ದಿ ರಜೋಗುಣ, ಆ ಒಂದು ರೋಪ್ನ ನಾನು ಸ್ನೇಕ್ ಅಂತ ಆ ಸ್ನೇಕ್ ಅದು ಹಾವಾಗಿದೆ ಅಂತ ಅಂದ್ಕೊಂಡ ತಕ್ಷಣದಲ್ಲಿ, ಬಿಕಾಸ್ ಆಫ್ ದಿ ರಜೋಗುಣ ಆ್ಯಂಡ್ ದಿ ಮಾಯಾ, there is some activity in the mind, there is some agitation, there is fear of snake. ಯಾಕೆ ನಮಗೆ ಭಯ ಆಗತ್ತೆ? ಅಲ್ಲಿ ಬಿದ್ದಿರುವಂತಹ ಒಂದು ಸ್ನೇಕ್ನ ನೋಡಿದ ಕೂಡಲೇ ಭಯ ಯಾಕೆ ಆಗತ್ತೆ? ಇಟ್ ಈಸ್ ಬಿಕಾಸ್ ನಮ್ಮ ಅನುಭವ ಏನು ಅಂತಂದರೆ, ಈ ದೇಹವನ್ನು ನಾನು ಅಂತ ತಿಳ್ಕೊಂಡಿದ್ದೀನಿ. ಈ ದೇಹ ಮೀನ್ಸ್ ಇಟ್ಸ್ ಮೀ. ಮತ್ತು ವಾಟ್ ಈಸ್ ಅ ಸ್ನೇಕ್? ಅದು ಸ್ನೇಕು ಅದು ಕಚ್ಚಿದ್ರೆ ಬಿಕಾಸ್ ಆಫ್ ದಿ ಪಾಯ್ಸನ್ ನಾನು ಮರಣವನ್ನು ಹೊಂದುತ್ತೀನಿ. ಸೊ ನನಗೆ ಈ ದೇಹವನ್ನು ನಾನು ಅಂತ ನಂಬಿರೋದ್ರಿಂದ ನನ್ನ ದೇಹದ ಯಾವುದೋ ಒಂದು ಭಾಗವನ್ನು ಆ ಹಾವು ಕಚ್ಚಿದಾಗ ನನ್ನ ಪ್ರಾಣ ಹೋಗುತ್ತೆ. ಬಟ್ ನನಗೆ ಪ್ರಾಣವನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ. ನಾನು ಅಂದರೆ ಈ ದೇಹದ ಮೇಲೆ ನನಗೆ ತುಂಬ ಅಭಿಮಾನ, ಪ್ರೀತಿ, ಮತ್ತು ಈ ದೇಹ ದಟ್ಸ್ ಮೀ. ಸೊ ಹಾಗಾಗಿ ನನಗೆ ಹಾವು ಕಚ್ಚಬಾರ್ದು. ಬಟ್ ನಾನು ನೋಡಿದ್ದೇನು, ಅದನ್ನು ಹಾವು ಅಂತ ನಾನು ತಿಳ್ಕೊಂಡು ಕೂಡಲೇ ಬಿಕಾಸ್ ಆಫ್ ದಿ ರಜೋಗುಣ ಅಲ್ಲಿ ಒಂದು ರೀತಿಯ ಆ್ಯಕ್ಟಿವಿಟಿ ಇನ್ ದಿ ಮೈಂಡ್, ಅಜಿಟೇಷನ್ನು, ಫಿಯರು, ಬೆವರ್ತೀನಿ, ಹೆದರ್ಕೋತೀನಿ, ಚೀರ್ತೀನಿ, ಕಿರಿಚ್ಕೋತೀನಿ. ಇಟ್ ಈಸ್ ಆಲ್ ಬಿಕಾಸ್ ಆಫ್ ದಿ ಒನ್ಸ್ ಅಗೇನ್ ಇಲ್ಲೂ ಕೂಡ ರಾಂಗ್ ಐಡೆಂಟಿಫಿಕೇಶನ್. ಒಂದು ಸೀಯಿಂಗ್ ದಿ ರೋಪ್ ಆ್ಯಸ್ ಅ ಸ್ನೇಕ್, ಫಸ್ಟ್ ಮಿಸ್ಟೇಕ್. ಫಸ್ಟ್ ಆಫ್ ಆಲ್ ಇಟ್ ಈಸ್ ನಾಟ್ ರೋಪ್, ಬಟ್ ಬಿಕಾಸ್ ಆಫ್ ದಿ ಡಿಮ್ ಲೈಟ್ ಆ ರೋಪ್ನ ನಾನು ಹಾವು ಅಂತ ತಿಳ್ಕೊತೀನಿ, ನಂಬರ್ 1. ಎರಡನೇದಾಗಿ ಈ ದೇಹ ಈಸ್ ಆ್ಯಕ್ಚುಲಿ ಎ ಪ್ರಾರಬ್ಧ, ಇಟ್ಸ್ ನಾಟ್ ಮೀ. ದೇಹ ಈಸ್ ಗಿವನ್ ಟು ಮೀ. ಆತ್ಮೋದ್ಧಾರಕ್ಕಾಗಿ ನನಗೆ ಸಿಕ್ಕಿರುವಂತಹ ಒಂದು ಉಪಕರಣ ಈಸ್ ಕಾಲ್ಡ್ ದಿ ದೇಹ. ಇಟ್ ಇಸ್ ಎ ಟೂಲ್ ಆ್ಯಕ್ಚುಲಿ. ಬಟ್ ಬಿಕಾಸ್ ಆಫ್ ದಿ ರಾಂಗ್ ಐಡೆಂಟಿಫಿಕೇಶನ್ ವಿತ್ ದಿ ಬಾಡಿ, ಐ ಥಿಂಕ್ ಐ ಆಮ್ ದಿ ಬಾಡಿ. ಸೊ ಹಾಗಾಗಿ ಇಲ್ಲಿ ಬಿದ್ದಿರುವಂತಹ ಹಾವು ನನಗೆ ಕಚ್ಚಿದ್ರೆ ನನ್ನ ಪ್ರಾಣ ಹೋಗುತ್ತೆ. ಸೊ ಬಿಕಾಸ್ ಆಫ್ ದಟ್ ದೇರ್ ಈಸ್ ಫಿಯರ್ ಇನ್ ದಿ ಮೈಂಡ್, ದೇರ್ ಈಸ್ ಆಂಗ್ಸೈಟಿ, ದೇರ್ ಈಸ್ ಅಜಿಟೇಷನ್. ಹೇಗಾದರೂ ಮಾಡಿ ದೂರ ಕೊಟ್ಟೋಗ್ಬಿಡ್ಬೇಕು, ಹಾವಿಂದ ತಪ್ಪಿಸ್ಕೋಬೇಕು, ಅದು ನನ್ನ ಹತ್ರ ಬರಬಾರ್ದು. ಫಸ್ಟ್ ಆಫ್ ಆಲ್ ಅದು ಹಾವೇ ಅಲ್ಲ, ಆ್ಯಂಡ್ ಎರಡನೇದಾಗಿ ಆ ದೇಹ ನೀನು ಅಲ್ವೇ ಅಲ್ಲ. ಸೊ ಎರಡೂ ಕೂಡ ರಾಂಗ್ ಐಡೆಂಟಿಫಿಕೇಶನ್. ಸೊ ದಿಸ್ ಈಸ್ ಮಿಸ್ಅಪ್ರಹೆನ್ಷನ್ ಆಫ್ ದಿ ರಿಯಾಲಿಟಿ. ಸೊ ಯಾಕೆಂದರೆ ದೇಹವನ್ನು ನಾನು ಅಂತ ಹೇಳ್ತಾ ಇರೋವಂತಹದ್ದು ಈಸ್ ಎ ಬಂಧನ. ರಾಂಗ್ ಆ್ಯಕ್ಷನ್ ಕಮ್ಸ್ ಫ್ರಮ್ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ಆ್ಯಂಡ್ ದಿ ಥರ್ಡ್ ಲೆವೆಲ್ ಆಫ್ the experience of this world, it is called satya, it is gnana, and it is called right apprehension of the reality. So illi guna is sattva. So sattva antandre because of sattva, seeing reality as it is. So
ಎಗೇನ್ ಸತ್ವ ಅಂತಂದರೆ ಅನದರ್ ಅಲ್ಲಿ ಸಿಗುವಂತಹ ಅರ್ಥ ಏನು ಅಂತಂದರೆ ಇಟ್ ಈಸ್ ಜ್ಞಾನ. ವೇದಾಂತದಲ್ಲಿ ಜ್ಞಾನ ಮತ್ತು ಬೆಳಕು ಅವೆಲ್ಲ ಒಂದೇ ಅರ್ಥವನ್ನು ಕೊಡುತ್ತೆ. ಸೊ ಸತ್ವ ಪ್ರಧಾನ ಅಂತಂದಾಗ ದೇರ್ ಈಸ್ ಲೈಟ್, ಬ್ರೈಟ್ ಲೈಟ್, ಜ್ಞಾನಭರಿತ. ಬಿಕಾಸ್ ಆಫ್ ದಿ ಸತ್ವ ಇಟ್ ಈಸ್ ಜ್ಞಾನಭರಿತ. ವೈ ಇಟ್ ಈಸ್ ಜ್ಞಾನಭರಿತ? ದೇರ್ ಈಸ್ ಅ ಸಫಿಷಿಯೆಂಟ್ ಲೈಟ್. ಸಫಿಷಿಯೆಂಟ್ ಲೈಟ್ ಅಂತಂದ್ರೆ ಏನು? ಅಲ್ಲಿ ಮಿಸ್ಟೇಕ್ ಆಗೋದಕ್ಕೆ, ಕನ್ಫ್ಯೂಷನ್ಸ್ ಆಗೋದಕ್ಕೆ ಅವಕಾಶನೇ ಇಲ್ಲ. ಯಾಕೆ? ಇಟ್ ಈಸ್ ಸೋ ಮಚ್ ಆಫ್ ಜ್ಞಾನಭರಿತ. ದಟ್ ಜ್ಞಾನಭರಿತ ಈಸ್ ಕಾಲ್ಡ್ ದಿ ಬ್ರೈಟ್ ಲೈಟ್. ಸೊ ಅಲ್ಲಿ ಕತ್ತಲೆಗೆ ಅವಕಾಶನೇ ಇಲ್ಲ. ಯಾಕೆ ಅಂತಂದರೆ ದೆರ್ ಈಸ್ ಬ್ರೈಟ್ ಲೈಟ್. ಸೊ ಎಲ್ಲಿ ಸತ್ವ ಅಂತಂದಾಗ ಇಟ್ ಈಸ್ ಜ್ಞಾನಭರಿತ. ಎಲ್ಲಿ ಜ್ಞಾನ ಇದೆ ಅಲ್ಲಿ ಅಜ್ಞಾನ ಇರೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಿ ಜ್ಞಾನ ಇದೆ ಅಲ್ಲಿ ಅಜ್ಞಾನ ಇರೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಇಟ್ ಈಸ್ ಆಲ್ ಬಿಕಾಸ್ ಹಿಯರ್ ಇಟ್ ಈಸ್ ಸತ್ವಗುಣ. ಸೊ ದೇರ್ ಈಸ್ ಕ್ಲಾರಿಟಿ. ಬಿಕಾಸ್ ಆಫ್ ದಿ ಸತ್ವಗುಣ ಇಟ್ ಈಸ್ ಜ್ಞಾನಭರಿತ. ಸಿನ್ಸ್ ಇಟ್ ಈಸ್ ಜ್ಞಾನಭರಿತ, ದೇರ್ ಈಸ್ ಕ್ಲಾರಿಟಿ ಇನ್ ದಿ ಮೈಂಡ್. ಸೊ ಅದರಿಂದ ಇಲ್ಲಿ ಅನುಭವ ಏನು ಹೇಳುತ್ತೆ? ಹೌದು, ನಾನು ಅಂತಂದರೆ ಇಟ್ ಈಸ್ ಎನ್ ಅರಿವು. ನಾನು ಮೀನ್ಸ್ ಇಟ್ ಈಸ್ ಎ ಪ್ರಜ್ಞೆ. ಸೊ ನಾನು ಈಸ್ ನಾಟ್ ದಿಸ್ ಬಾಡಿ. ನಾನು ಅಂತಂದರೆ ಅದು ಈ ದೇಹ ಅಲ್ಲ. ನಾನು ಈ ದೇಹ ಅಲ್ಲ. ಸೊ ಈ ಒಂದು ಕ್ಲಾರಿಟಿ ಹೇಗೆ ಸಿಕ್ತು? ಇಟ್ ಈಸ್ ಬಿಕಾಸ್ ಆಫ್ ದಿ ಸತ್ವಗುಣ. ಬಿಕಾಸ್ ಇಟ್ ಈಸ್ so much of ಜ್ಞಾನಭರಿತ. So there is clarity. There cannot be confusions. So I am not the body. So then who are you? If you are not the body, then who are you? I am that pure consciousness. I am that witness. I am that Purusha. ಮತ್ತು ಇಲ್ಲಿ ದೆರ್ ಈಸ್ ನೋ ಬಂಧನ. ಯಾಕೆ? ಅಟ್ಯಾಚ್ಮೆಂಟೇ ಇಲ್ವಲ್ಲ. ದಟ್ ಪ್ಯೂರ್ ಕಾನ್ಷಿಯಸ್ನೆಸ್ ಅಂತಂದಾಗ ಇಟ್ ಈಸ್ ಎವ್ರಿವೇರ್. ಸೊ ಇಟ್ ಈಸ್ ಎವ್ರಿವೇರ್ ಅಂತಂದ್ರೆ ಏನರ್ಥ? ದೆರ್ ಈಸ್ ನೋ ಅಟ್ಯಾಚ್ಮೆಂಟ್. ಸೊ ಇದು ಮುಕ್ತತೆಯ ಅನುಭವವನ್ನು ಕೊಡುತ್ತೆ. ಸೊ ಹೀಗೆ ನಾವು ಮೂರು ರೀತಿಯಲ್ಲಿ ಪ್ರಪಂಚವನ್ನು ನಾವು ನೋಡ್ತೀವಿ, ಅರ್ಥ ಮಾಡ್ಕೋತೀವಿ. ಇಲ್ಲಿ ಮುಖ್ಯವಾಗಿ ವೇದಾಂತ ಏನು ಹೇಳುತ್ತೆ? ಸಿ, ಇನ್ ರಿಯಾಲಿಟಿ ಇಟ್ ಸೆಲ್ಫ್, ಸತ್ಯ ಅಂತ ಹೇಳಿದಾಗ ದೇರ್ ಕ್ಯಾನ್ ಬಿ ನೈದರ್ ಆಫ್ ದೆಮ್. ಇಲ್ಲಿ ರಿಯಾಲಿಟಿ ಅಂತಂದರೆ ಇಟ್ ಈಸ್ ಸತ್. ಸತ್ ಮೀನ್ಸ್ ಬ್ರಹ್ಮನ್. ಸೊ ಬ್ರಹ್ಮನ್ ಅಂತ ಹೇಳಿದಾಗ ಬ್ರಹ್ಮನ್ ಈಸ್ ಲೈಕ್ ರೋಪ್ ಓನ್ಲಿ. ದ ರೋಪ್ ನೆವರ್ ಬಿಕಮ್ಸ್ ಸ್ನೇಕ್. ಸೊ ನೋ ಮಾಡಿಫಿಕೇಶನ್. ಸತ್ವದಲ್ಲಿ ದೆರ್ ಈಸ್ ನೋ ಮಾಡಿಫಿಕೇಶನ್. ರೋಪ್ ನೆವರ್ ಬಿಕಮ್ಸ್ ಸ್ನೇಕ್. ಅಂಡ್ ಸ್ನೇಕ್ ನೆವರ್ ಡಿಸಪಿಯರ್ಸ್. ಯಾಕೆ? ದೆರ್ ಈಸ್ ನೋ ಸ್ನೇಕ್ ಅಟ್ ಆಲ್. ಅಲ್ಲಿದ್ದು ಇಟ್ ಈಸ್ ಓನ್ಲಿ ರೋಪ್. ಬಿಕಾಸ್ ಆಫ್ ತಮಸ್, ಬಿಕಾಸ್ ಆಫ್ ತಮಸ್, ಬಿಕಾಸ್ ಆಫ್ ದಿ ಡಾರ್ಕ್ನೆಸ್, ಬಿಕಾಸ್ ಆಫ್ ಅಜ್ಞಾನ, ಅಲ್ಲಿ ನಾವು ಅಲ್ಲಿ ಬಿದ್ದಿರುವಂತಹ ಹಗ್ಗವನ್ನು ಹಾವು ಅಂತ ತಿಳ್ಕೊಂಡ್ವಿ. ಸೊ ಅದೇ ರೀತಿ ರಜಸ್ ಅಂತ ಅಂದಾಗ ಅಲ್ಲಿ ನೋಡ್ತಾ ಇದ್ದೀನಿ ಏನೋ ಬಿದ್ದಿದೆ ಅಂತ. ಆ ಏನು ಬಿದ್ದಿದೆ ಅನ್ನುವಂತಹದ್ದು ದೆರ್ ಈಸ್ ನೋ ಕ್ಲಾರಿಟಿ. ಬಿಕಾಸ್ ಇಟ್ ಈಸ್ ಡಿಮ್ ಲೈಟ್. ಸೊ ಅಲ್ಲಿ ಬಿದ್ದಿದೆ, ಏನೋ ಬಿದ್ದಿದೆ, ಏನು ಅನ್ನೋದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಐ ಥಿಂಕ್ ಇಟ್ ಈಸ್ ಸ್ನೇಕ್. ಸೊ ಅಲ್ಲಿ ಕ್ಲಾರಿಟಿ ಇಲ್ಲದೆ ಇದ್ದಿದ್ದರಿಂದ ದೆರ್ ಈಸ್ ಅಜಿಟೇಷನ್ ಇನ್ ದಿ ಮೈಂಡ್, ದೆರ್ ಈಸ್ ಫಿಯರ್ ಇನ್ ದಿ ಮೈಂಡ್. ಆ್ಯಂಡ್ ಇಟ್ ಈಸ್ ಆ ಫಿಯರು, ಅಜಿಟೇಷನ್ ಅಂತಂದ್ರೇನು? ಯು ಆರ್ ಬೌಂಡ್. ನಿನಗೆ ಬಂಧನದ ಅನುಭವ ಆಗ್ತಾ ಇದೆ. ಸೊ ಇಟ್ಸ್ ಆಲ್ ರಾಂಗ್ ಐಡಿಯಾ. ಸೊ ಆದ್ದರಿಂದ ಇಲ್ಲಿ ಸತ್ ಅಂತ ಹೇಳಿದಾಗ ದಟ್ ಈಸ್ ದಿ ಬ್ರಹ್ಮನ್. ಆ್ಯಂಡ್ ದಿಸ್ ಬ್ರಹ್ಮನ್ ಈಸ್ ಬಿಯಾಂಡ್ ಆಲ್ ದಿ ತ್ರೀ ಗುಣಾಸ್. ಸೊ ಗುಣಗಳು ಅಂತಂದಾಗ ದೇ ಆರ್ ಇನ್ ದಿ ಪ್ರಕೃತಿ. ಈವನ್ ಮನಸ್ಸು ಅಂತಂದಾಗ ದಿಸ್ ಗುಣಾಸ್ ದೇ ಆರ್ ಇನ್ ದಿ ಮೈಂಡ್.
ಬಟ್ ಸತ್ ಈಸ್ ಬಿಯಾಂಡ್ ಪ್ರಕೃತಿ ಆ್ಯಂಡ್ ದಟ್ ಈಸ್ ಶಿವ. ಸೊ ಅದಕ್ಕೆ ಇಲ್ಲಿ ಉಪನಿಷತ್ ಏನು ಹೇಳ್ತೀನಿ ಅಂತಂದರೆ, ದೇ ಡಿಕ್ಲೇರ್ ದ ಅಬ್ಸಲ್ಯೂಟ್ ಒನ್ನೆಸ್ ವಿಚ್ ಈಸ್ ವಿಷ್ಣು. ಸೊ ಅಲ್ಲಿ ಭೇದನೇ ಇಲ್ಲ, ಅಲ್ಲಿ ವಿಷ್ಣು ಆಲ್ ಪರ್ವೇಡಿಂಗ್ ಈಸ್ ಶಿವ. ಆ್ಯಂಡ್ ದಿಸ್ ಈಸ್ ಶ್ರೀ ವಿಷ್ಣು ಸಹಸ್ರನಾಮ. ಇದು 4ನೆಯ ಶ್ಲೋಕ. ಸರ್ವಶರ್ವ ಶಿವಸ್ಥಾಣು ಭೂತಾದಿರ್ ನಿಧಿರವ್ಯಯ ಸಂಭವೋ ಭಾವನೋ ಭರ್ತ ಪ್ರಭವ ಪ್ರಭುರೀಶ್ವರ. ಸೊ ಈ ಶ್ಲೋಕದಲ್ಲಿ ನಾವು ಸರ್ವ ಶರ್ವ ಶಿವ 27ನೆಯ ನಾಮದವರೆಗೆ ಬಂದ್ವಿ. ನಾವು ಇಟ್ ಈಸ್ ದಿ 28th ನಾಮ, ಇಟ್ ಈಸ್ ಸ್ಥಾಣು. ಸೊ ಜನರಲಿ ಸ್ಥಾಣು ಅನ್ನುವಂತಹ ಪದದ ಅರ್ಥ ಎ ಪರ್ಮನೆಂಟ್ ಸ್ಟ್ರಕ್ಚರ್. ಸ್ಟ್ರಕ್ಚರ್ ಅನ್ನುವಂತಹದ್ದನ್ನು ಮತ್ತಷ್ಟು ಅಲ್ಲಿ ಕ್ಲಾರಿಟಿ ಸಿಗಬೇಕು ಅಂದರೆ ಸಾಮಾನ್ಯವಾಗಿ ಪಿಲ್ಲರ್, ಸ್ಥಾಣು ಈ ದಟ್, ಯಾಕೆಂತಂದರೆ ಪಿಲ್ಲರ್, ದಟ್ ಪರ್ಮನೆಂಟ್ ಪಿಲ್ಲರ್. ಸೊ ಅದನ್ನು ಸ್ಥಾಣು ಅಂತ ಕರೀತಾರೆ. ನಾವು ದೇವಸ್ಥಾನದ ಮುಂಭಾಗದಲ್ಲಿ ನೋಡ್ತೀವಿ, ಅಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಕಲ್ಲಿನ ಕಂಬವನ್ನು ನಿಲ್ಲಿಸಿರ್ತಾರೆ, ಗರುಡ ಕಂಬ ಅಂತ ಹೇಳ್ತಾರೆ ಕೆಲವರು. ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳ ಮುಂಭಾಗದಲ್ಲಿ ಈ ರೀತಿ ಒಂದು ಸ್ಥಾಣು, ಒಂದು ಪರ್ಮನೆಂಟ್ ಕಲ್ಲಿನ ಕಂಬವನ್ನು ಸ್ಥಾಪಿಸ್ತಾರೆ. ಸೊ and it is called sthanuh. That kamba is called the sthanuh, and it is permanent and it is immovable. Sthanuh ಅನ್ನೋದಕ್ಕೆ ಇದೆಲ್ಲ, these are all the meanings. So sthanuh means it is permanent and it is immovable. Since it is immovable, it is called sthanuh. It is fixed. ನಾವು ಸತ್ಯ ಅಂತ ಹೇಳಿದಾಗ, ಸತ್ಯ ಅನ್ನೋ ಪದದಲ್ಲಿ ನಾವು ಈ ಅರ್ಥವನ್ನು ನೋಡ್ಬೋದು. ದ ಟ್ರೂತ್ ಅಂತ ಹೇಳಿದಾಗ, ದಟ್ ರಿಮೈನ್ಸ್ ದಿ ಸೇಮ್, ದಟ್ ರಿಮೈನ್ಸ್ ಫರ್ಮ್ ಆಲ್ವೇಸ್. ಸತ್ಯ ಅಂತ ಹೇಳಿದಾಗ ಅಲ್ಲಿ ಅದು ಬದಲಾಗುವಂತಹ ಸಾಧ್ಯತೆಯೇ ಇಲ್ಲ. ಸತ್ಯ ರಿಮೈನ್ಸ್ ಆಸ್ ಸತ್ಯ ಎವರ್. ಸೊ ಹೀಗೆ ಸ್ಥಾಣು ಮೀನ್ಸ್ ಇಟ್ ಈಸ್ ಸ್ಥಿರ, ಸ್ಥಿರತ್ವಾತ್ ಸ್ಥಾಣು ಅಂತ ಹೇಳ್ತಾರೆ. ಇದು ಸ್ಥಿರವಾಗಿರೋದ್ರಿಂದ ಇಟ್ ಈಸ್ ಕಾಲ್ಡ್ ಸ್ಥಾಣು. ಅಗೇನ್ ಸ್ಥಿರ ಮೀನ್ಸ್ ಇಟ್ ಈಸ್ ಫರ್ಮ್. ಫರ್ಮ್ ಅಂದರೆ ದಟ್ ಇಟ್ ಈಸ್ ನಿಶ್ಚಲ, ದೃಢ, ನಿಶ್ಚಲ, immovable. And we call ಪರಮಾತ್ಮ ಆಸ್ ಸ್ಥಿರಃ. ಪರಮಾತ್ಮನನ್ನು ನಾವು ಹೇಗೆ, ಯಾವ ಕಾರಣದಿಂದ ನಾವು ಸ್ಥಿರಃ ಅಂತ ಕರಿತೀವಿ? ಪರಮಾತ್ಮನನ್ನು ನಾವು ಇಮ್ಮೂವಬಲ್ ಅನ್ನೋ ಅರ್ಥವನ್ನು ಕೊಡ್ತಾ ಇದೆ ಇದು ಸ್ಥಾಣು ಆರ್ ಸ್ಥಿರಃ ಅನ್ನುವಂಥದ್ದು. ಬಟ್ ಪರಮಾತ್ಮನನ್ನು ಹೇಗೆ ನಾವು ಇಮ್ಮೂವಬಲ್ ಅಥವಾ ಹೀಸ್ ಸ್ಥಿರಃ ಅಂತ ಹೇಗೆ ಕರಿತಿದ್ದೀವಿ? ಇಲ್ಲಿ ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಪರಮಾತ್ಮ ಅಂತಂದರೆ ಹಿ ಈಸ್ ಆಲ್ ಪರ್ವೇಡಿಂಗ್. ಈಗ ವಿಷ್ಣು ಅಂತಂದಾಗ ಹಿ ಈಸ್ ಆಲ್ ಪರ್ವೇಡಿಂಗ್. ಸೊ ಸಿನ್ಸ್ ದಿಸ್ ಪರಮಾತ್ಮ ಆರ್ ವಿಷ್ಣು ಈಸ್ ಆಲ್ ಪರ್ವೇಡಿಂಗ್, ಹಿ ಈಸ್ ಸ್ಥಿರಃ. ಎಲ್ಲ ಕಡೆ ಪರಮಾತ್ಮನೇ ಇರೋದ್ರಿಂದ ಹಿ ಈಸ್ ಸ್ಥಿರಃ. ಈಗ ಸ್ಪೇಸಲ್ಲಿ ಪರಮಾತ್ಮ ಇದ್ದಾನ, ಹಾಗಾದ್ರೆ ಇನ್ ಪರಮಾತ್ಮ ದೇರ್ ಈಸ್ ಸ್ಪೇಸ್. ಬಿಕಾಸ್ ಪರಮಾತ್ಮ ಅಂತಂದಾಗ ಹಿ ಈಸ್ ಆಲ್ ಪರ್ವೇಡಿಂಗ್, ಎಲ್ಲೆಲ್ಲೂ. ಎಲ್ಲೆಲ್ಲೂ ಅಂತಂದಾಗ ಅಲ್ಲಿ ಬೌಂಡ್ರಿನೇ ಇಲ್ಲ, ದೇರ್ ಈಸ್ ನೋ ಬೌಂಡ್ರಿ ಅಟ್ ಆಲ್. ಹಿ ಈಸ್ ಎವ್ರಿವೇರ್ ಅಂತ ಅಂದಾಗ ಅಲ್ಲಿ ಹೋಗಿ ಒಂದು ಬಾವುಟ ನೆಡೋಕ್ಕಾಗೋದಿಲ್ಲ. ದಿಸ್ ಈಸ್ ದಿ ಬೌಂಡ್ರಿ ಲೈನ್. ನೋ, ಬೌಂಡ್ರಿ ಲೈನ್ ಅಂತಂದ್ರೇನು, ಅದನ್ನು ಕ್ರಾಸ್ ಮಾಡಿದ್ರೆ ಅದು ಇನ್ನೊಬ್ಬಂದು. ಸೊ ಇನ್ನೊಬ್ಬಂದು ಅಂತಂದಾಗ ಇಟ್ ಆಲ್ಸೋ ಸೇಸ್ ದೇರ್ ಈಸ್ ಆಲ್ಸೋ ಸ್ಪೇಸ್.
ಬಟ್ ಎಲ್ಲೆಲ್ಲೂ ಎಲ್ಲ ಕಡೆ ಅಂತಂದಾಗ ಆಲ್ ಪರ್ವೇಡಿಂಗ್ ಅಂತಂದಾಗ ಯಾವ ಜಾಗದಲ್ಲಿ ಇದು ಬೌಂಡ್ರಿ ಅಂತ ಗುರುತು ಮಾಡಿ ನಾನು ಒಂದು ಬಾವುಟವನ್ನು ನೆಡ್ತೀನಿ, ಅದನ್ನು ದಾಟಿ ಕೂಡ ಹೀ ಇಸ್ ದೇರ್. ದಟ್ ಈಸ್ ವೈ ಹೀ ಇಸ್ ಕಾಲ್ಡ್ ಆಲ್ ಪರ್ವೇಡಿಂಗ್. ದಟ್ ಮೀನ್ಸ್ ಹೀ ಈಸ್ ಎವ್ರಿವೇರ್. ಸೊ ಎವ್ರಿವೇರ್ ಅಂತ ಹೇಳಿದಾಗ ದೇರ್ ಕೆನಾಟ್ ಬಿ ಬೌಂಡ್ರಿ. ಇಟ್ ಈಸ್ ಹೀ ಈಸ್ ಅನಂತಹ. ಪರಮಾತ್ಮ ಈಸ್ ಆಲ್ಸೋ ಕಾಲ್ಡ್ ಅನಂತಹ. ಅಂತವೇ ಇಲ್ಲ. ದರ್ ಈಸ್ ನೋ ಅದರ್ ಎಂಡ್ ಫಾರ್ ಹಿಮ್. ದರ್ ಈಸ್ ನೋ ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲಿಂದ ಅಲ್ಲಿವರೆಗೆ, ಇಲ್ಲಿಂದ ಅನ್ನುವಂಥದ್ದು ಇಲ್ಲಿಂದ ಶುರು ಆಗತ್ತೆ. ನಾಟ್ ಲೈಕ್ ದಟ್. ಇಟ್ ಈಸ್ ನಾಟ್ ಶುರು, ಇಟ್ ಈಸ್ ನಾಟ್ ಪ್ರಾರಂಭ. ಹೀ ಈಸ್ ಎವ್ರಿವೇರ್. ಸೊ ಪರಮಾತ್ಮ ಅವನು ಎಲ್ಲೆಲ್ಲೂ ಇರುವವನು. ಹಾಗಾದರೆ ವೇರ್ ಈಸ್ ಸ್ಪೇಸ್? ವೇರ್ ಈಸ್ ಸ್ಪೇಸ್ ಫಾರ್ ಹಿಮ್? ಎಲ್ಲೆಲ್ಲೂ ಅವನಿದ್ದಾನೆ ಅಂತಂದಾಗ ದೆನ್ ವೇರ್ ಈಸ್ ದಿ ಸ್ಪೇಸ್? ಸಿ, ಹೀ ಈಸ್ ಇಮ್ಮೂವಬಲ್. ಸೊ ಹೀ ಈಸ್ ಎವ್ರಿವೇರ್ ಅಂತ ಹೇಳಿದಾಗ ದ ವೆರಿ ಸ್ಪೇಸ್ ಈಸ್ ಇನ್ ಹಿಮ್. ಅವನು ಅವಕಾಶ ಕೊಟ್ಟರೆ ಅಲ್ಲಿ ಸ್ಪೇಸ್. ಸೊ ವಿಶ್ವ ಈಸ್ ಇನ್ ಮೋಷನ್. ಜಗತ್ತು ಅಂತ ಹೇಳಿದಾಗ ಇಟ್ ಈಸ್ ಇನ್ ಮೋಷನ್ ಅಂತಂದರೆ ನಿರಂತರವಾಗಿ ಬದಲಾವಣೆಗಳು, ಮಾಡಿಫಿಕೇಶನ್ಸ್ಗಳು ಆಗ್ತಾ ಇರುವಂತಹದ್ದು ಜಗತ್ತು. ದಟ್ ಮೀನ್ಸ್ ಫಾರ್ ಎಕ್ಸಾಂಪಲ್, ಒಂದು ಚಕ್ರ ಇದೆ ಅಂತ ನಾವು ಭಾವಿಸಿದರೆ, ಆ ಚಕ್ರ ಮೀನ್ಸ್ ಏನು? ಅದು ತಿರುಗತ್ತೆ, ಮೂವ್ ಆಗುತ್ತೆ. ಸೊ ಆ ವೀಲು ಯಾಕೆ ಮೂವ್ ಆಗತ್ತೆ, ಹೇಗೆ ಮೂವ್ ಆಗತ್ತೆ ಅಂತಂದರೆ, ಅಲ್ಲಿ ಆ ಚಕ್ರ ತಿರುಗ್ತಾ ಇದೆ ಅಂತಂದಾಗ ಚಕ್ರ ತಿರುಗುವುದಕ್ಕೆ ಅಲ್ಲಿ ಒಂದು ಗಟ್ಟಿಯಾಗಿ ಆ ಚಕ್ರವನ್ನು ಹಿಡಿದಿಟ್ಕೊಳ್ಳುವಂತಹ ಒಂದು ಆಧಾರ ಬೇಕು. ಅದರ ಆಧಾರದ ಮೇಲೆ ದಿಸ್ wheel can rotate or move. If there is no adhara for that wheel, it cannot move. So Bhagavanta is like that adhara. So on the basis of this adhara, there is constant changes that we can see in this world. So this Paramatma is like that for the entire universe. He is the Adhara. And here Paramatma does not change or he does not move. And he allows the Jagat and everything to move. But avanu sthirvagi nintirtane. He allows the Jagat to move. ಯಾಕೆ ಅಂತಂದರೆ, ಭಗವಂತ ಯಾಕೆ ಬೇರೆ ಎಲ್ಲವುಗಳಿಗೆ ಅವಕಾಶವನ್ನು ಕೊಡ್ತಾನೆ ಮೂವ್ ಆಗೋದಕ್ಕೆ? ಅವನು ಯಾಕೆ ಮೂವ್ ಆಗೋದಿಲ್ಲ? ಬಿಕಾಸ್ ಹೀ ಈಸ್ ಸ್ಥಿರ, ಹೀ ಈಸ್ ಸ್ಥಾಣು. ಸ್ಥಿರತ್ವಾತ್ ಸ್ಥಾಣು. ಸೊ ಈ ಶ್ಲೋಕದಲ್ಲಿ ಶಿವಃ ಸರ್ವಃ ಶರ್ವಃ ಸ್ಥಾಣುಃ, these are all the attributions. It's all attributed to Maheshwara. In fact, ಕನ್ಯಾಕುಮಾರಿ ಹತ್ರ ಒಂದು there is a temple called ಸ್ಥಾಣುಮಾಳಯ. It's a Tamil name, ಸ್ಥಾಣುಮಾಳಯ. ಅಲ್ಲಿ ದೇರ್ ಇಸ್ ಅ ಸ್ಟ್ರಕ್ಚರ್, ಒಂದು ಪಿಲ್ಲರ್ ಇದೆ. ಆ ಒಂದು ಪಿಲ್ಲರ್ನ ದೇ ವರ್ಷಿಪ್ ಆಸ್ ಬ್ರಹ್ಮ ವಿಷ್ಣು ಮಹೇಶ್ವರ. ಸ್ಥಾಣು ರೆಫರ್ಸ್ ಟು ಮಹೇಶ್ವರ, ಮಾಳ್ ರೆಫರ್ಸ್ ಟು ವಿಷ್ಣು, ಅಂಡ್ ಅಯನ್ ರೆಫರ್ಸ್ ಟು ಬ್ರಹ್ಮ. ಅಂಡ್ ದಿಸ್ ಟೆಂಪಲ್ ಇಸ್ ಕಾಲ್ಡ್ ಸ್ಥಾಣುಮಾಳಯನ್. So the names of Sharvaha, Shivaha, Sthanuhu, it all belongs to Maheshwara. So all these names are given to Lord Vishnu, and it also indicates Paramatma
ಮಹೇಶ್ವರನಿಗೆ ಈ 3 ಹೆಸರುಗಳು, ಮತ್ತು ಇದು ಇಟ್ ಬಿಲಾಂಗ್ಸ್ ಟು ವಿಷ್ಣು ಅಂತ ಹೇಳಿದಾಗ ದ ಬ್ಯೂಟಿ ಆಫ್ ದಿಸ್ ಶಾಸ್ತ್ರ ಏನು ಅಂತಂದರೆ, ದೆರ್ ಈಸ್ ನೋ ಅಭೇದ ಬಿಟ್ವೀನ್ ಶಿವ ಆ್ಯಂಡ್ ವಿಷ್ಣು. ದಟ್ ಈಸ್ ದ ಮೀನಿಂಗ್ ವಿ ಹ್ಯಾವ್ ಟು ಟೇಕ್. ಸೊ ಶಾಸ್ತ್ರ ಈ ರೀತಿ ಹೇಳ್ತಾ ಇದೆ ಅಂತಂದಾಗ ವಿ ಹ್ಯಾವ್ ಟು ಕ್ಯಾಪ್ಚರ್ ದಟ್ ಕ್ಲಾರಿಟಿ. ಸಿ ದ ವೆರಿ ವೇದಾಂತ, ದ ವೆರಿ ಶಾಸ್ತ್ರ ಸೇಸ್ ದೆರ್ ಈಸ್ ನೋ ಅಭೇದ between Shiva and Vishnu. Both are one and the same, because Sharvaha, Sarvaha, Sthanuhu, it belongs to Maheshwara. Maheshwara means Shiva. Shiva and Vishnu are one and the same. There is no abheda. ಸೊ ಶ್ರುತಿನಲ್ಲಿ ಏನು ಹೇಳುತ್ತೆ ಅಂತಂದರೆ, ದ ಶ್ರುತಿ ಮಾತಾ ಸೇಸ್ ಇದೆಲ್ಲ ವಿಷ್ಣುವಿನ ವಿಭೂತಿಗಳು. ದಿ 29th ನಾಮ ಭೂತಾದಿಹಿ. ಭೂತಾದಿಹಿ ಸರ್ವಶರ್ವ ಶಿವಸ್ಥಾಣು ಭೂತಾದಿರ್ನಿಧಿರವ್ಯಯ. ಸೊ ಇಲ್ಲಿ ಮಹಾವಿಷ್ಣುವಿನ 29ನೇ ಹೆಸರು, ಇಟ್ ಈಸ್ ಕಾಲ್ಡ್ ಭೂತಾದಿಹಿ. ಭೂತ ಆದಿಹಿ ಈಸ್ ಭೂತಾದಿಹಿ. ಭೂತಾನಾಂ ಆದಿ ಕಾರಣತ್ವತ್ ಭೂತಾದಿಹಿ. ಸೊ ಇಲ್ಲಿ ಭೂತಾನಾಂ ಅಂತ ಹೇಳಿರೋದ್ರಿಂದ ಬಹುವಚನ, ಭೂತಾನಾಂ ಬಹುವಚನ. ಸೊ ಪಂಚಮಹಾಭೂತಗಳನ್ನು ಕುರಿತು ಹೇಳಿರುವಂತಹದ್ದು. ಸೊ ಇದು ಭೂತಾನಾಂ ಅಂತಂದರೆ ಇಟ್ ರೆಫರ್ಸ್ ಟು ದಿ 5 ಗ್ರೇಟ್ ಎಲಿಮೆಂಟ್ಸ್, ಪಂಚಮಹಾಭೂತಗಳು. ಸೊ ದ ಬೇಸಿಕ್ 5 ಎಲಿಮೆಂಟ್ಸ್ ಆಫ್ ದಿ ನೇಚರ್. ಪಂಚಮಹಾಭೂತಗಳು ಅಂತಂದರೆ ದ ವೆರಿ ಬೇಸಿಕ್ ಆಫ್ 5 ಎಲಿಮೆಂಟ್ಸ್ ಆಫ್ ದಿ ನೇಚರ್. ಅಂಡ್ ಆದಿಹಿ, ಆದಿಹಿ ಅಂತಂದರೆ ಬಿಗಿನಿಂಗ್. ಸೊ ಪರಮಾತ್ಮ, ಹಿ ಈಸ್ ದಿ ಕಾಸ್ ಆಫ್ ಎಲಿಮೆಂಟ್ಸ್. ಪ್ರಕೃತಿಯ ಈ ಎಲಿಮೆಂಟ್ಸ್ಗೆ ಪರಮಾತ್ಮ ಈಸ್ ದಿ ಕಾಸ್. ಆ್ಯಂಡ್ ವೇದಾಂತದಲ್ಲಿ ನಾವು ಕಾಸ್ ಅಂತ ಹೇಳಿದಾಗ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಕಾಸ್ ಈಸ್ ಪ್ರಿಯರ್ ಟು ಎಫೆಕ್ಟ್. ಕಾಸ್ ಆ್ಯಂಡ್ ಎಫೆಕ್ಟ್ ಥಿಯರಿ ಅಂತ ಹೇಳಿದಾಗ ನಾವು ವೇದಾಂತದಲ್ಲಿ ಓದಿರ್ತೀವಿ. ಸೊ ಕಾಸ್ ಅಂತ ಹೇಳಿದ್ರೆ ಇಟ್ ಈಸ್ ಪ್ರಿಯರ್ ಟು ಎಫೆಕ್ಟ್ ಅಂತಂದರೆ ಮುಂದೆ ಅದೊಂದು ಪರಿಣಾಮವನ್ನು ಒದಗಿಸುತ್ತೆ. ಯಾವುದನ್ನು ನಾವು ಕಾಸ್ ಅಂತ ಕರೆದಿದ್ದೀವಿ, ಕಾರಣ ಅಂತ ಕರೀತಾ ಇದ್ದೀವಿ, ಬಿಕಾಸ್ ಆಫ್ ದಟ್ ಕಾರಣ, ಬಿಕಾಸ್ ಆಫ್ ದಟ್ ಕಾಸ್, ಇನ್ ದಿ ನಿಯರ್ ಫ್ಯೂಚರ್ there will be a parinama, and that parinama is because of the cause. So cause ಅಂತಂದ್ರೆ it is prior to effect. So in the ಸೃಷ್ಟಿ ಪ್ರಕರಣ, see ವೇದಾಂತದಲ್ಲಿ ಸೃಷ್ಟಿ ಪ್ರಕರಣ is very famous and very interesting. So in the ಸೃಷ್ಟಿ ಪ್ರಕರಣ, ಶಾಸ್ತ್ರ very beautifully explained the order in which ದಿ ಸೃಷ್ಟಿ ಹ್ಯಾಸ್ ಹ್ಯಾಪನ್ಡ್. ನಾವು ಸೃಷ್ಟಿ ಹೇಗೆ ಆಯಿತು ಅನ್ನೋದನ್ನು ನಾವು ಭಾಗವತದ ಮೂಲಕನೋ, ಉಪನಿಷತ್ ಮೂಲಕನೋ, ಶಾಸ್ತ್ರದ ಮೂಲಕನೋ ಎಲ್ಲೋ ಒಂದು ಕಡೆ ಓದಿರ್ತೀವಿ, ಕೇಳಿರ್ತೀವಿ. ಶ್ರವಣಂ, ಒಬ್ಬ ಗುರು ಹೇಳ್ತಾ ಇದ್ದಾಗ ಕೂತ್ಕೊಂಡು ಕೇಳ್ತೀವಿ. ವಿ ಫೈಂಡ್ ಇಟ್ ವೆರಿ ಇಂಟ್ರೆಸ್ಟಿಂಗ್. ಎಷ್ಟು ಬಾರಿ ನಾವು ಈ ಒಂದು ಸೃಷ್ಟಿಯ ರಹಸ್ಯವನ್ನು ಕುರಿತು ವಿಚಾರ ಬಂದಾಗಲೆಲ್ಲ ನಾವು ಕೇಳ್ತಾ ಇದ್ದಾಗ ಪ್ರತಿ ಬಾರಿ ನಮ್ಮ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇರುತ್ತೆ. ಪ್ರತಿ ಬಾರಿ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಟು ಲಿಸನ್, ಬಿಕಾಸ್ ಸೃಷ್ಟಿ ಪ್ರಕರಣ ಅಂತಂದ್ರೆ ಇಟ್ ಈಸ್ ಲೈಕ್ ದಟ್. ದರ್ ಈಸ್ ಸೋ ಮಚ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆರ್ ದೇರ್ ಇನ್ ದಿಸ್ ಸೃಷ್ಟಿ ಪ್ರಕರಣ. ಸೊ ಶಾಸ್ತ್ರ ಬಹಳ ಅದ್ಭುತವಾಗಿ ಈ ಸೃಷ್ಟಿ ಪ್ರಕರಣ ಅಂತ ಹೇಳಿದಾಗ ಹೇಗೆ ಈ ಸೃಷ್ಟಿ ಅನ್ನುವಂತಹದ್ದು ಉಂಟಾಯಿತು, ಅದರ ನಿರ್ಮಾಣದ ಕ್ರಮ ಏನು, ಯಾವ ರೀತಿಯಲ್ಲಿ ಈ ಸೃಷ್ಟಿ ಬಂತು, ಅದೆಲ್ಲವನ್ನು ಅದು ಬಹಳ ಸುಂದರವಾಗಿ ತಿಳಿಸುತ್ತೆ. ದಿ ಉತ್ಪತ್ತಿ ಆಫ್ ದಿ ಸೃಷ್ಟಿ ಇಟ್ ಈಸ್ ಎಕ್ಸ್ಪ್ಲೈನ್ಡ್ ಇನ್ 4 ಡಿಫರೆಂಟ್ ಸ್ಟೇಜಸ್. ಶಾಸ್ತ್ರ 4 ರೀತಿಯಲ್ಲಿ
ದಿ ಉತ್ಪತ್ತಿ ಆಫ್ ದಿ ಸೃಷ್ಟಿ ಅದನ್ನು ತಿಳಿಸುತ್ತೆ. ಮೊದಲಿಗೆ ಇಟ್ ಸೇಸ್ ಸೂಕ್ಷ್ಮಭೂತ ಸೃಷ್ಟಿ. ಸೊ ಇದು ಫಸ್ಟ್ ಲೆವೆಲ್, ಸೂಕ್ಷ್ಮಭೂತ ಸೃಷ್ಟಿ. ಆ ನಂತರದಲ್ಲಿ ಸೂಕ್ಷ್ಮ ಭೌತಿಕ ಸೃಷ್ಟಿ, ಆಮೇಲೆ ಸ್ಥೂಲಭೂತ ಸೃಷ್ಟಿ, ಅದೇ ರೀತಿ ಸ್ಥೂಲ ಭೌತಿಕ ಸೃಷ್ಟಿ. ಹೀಗೆ ಸೂಕ್ಷ್ಮದಲ್ಲಿ 2, ಸ್ಥೂಲದಲ್ಲಿ 2, ಒಟ್ಟು 4 ಲೆವೆಲಲ್ಲಿ ದಿ ಉತ್ಪತ್ತಿ ಆಫ್ ದಿ ಸೃಷ್ಟಿ ಈಸ್ ಎಕ್ಸ್ಪ್ಲೈನ್ಡ್ ಬೈ ದಿ ವೇದಾಂತ. ಸೊ ಸೂಕ್ಷ್ಮ ಅಂತಂದರೆ ವೆರಿ ಸಟಲ್ ಅಂತ ಅರ್ಥ. ಬಹಳ ಸೂಕ್ಷ್ಮ ಅಂತಂದರೆ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್, ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ ಅನ್ನೋಂತಹದ್ದನ್ನು ಸೂಕ್ಷ್ಮ. ಸೊ ಸೂಕ್ಷ್ಮವನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ವೇದಾಂತ ಮತ್ತೆ ಮತ್ತೆ ಹೇಳುತ್ತೆ, ನಿನ್ನಲ್ಲೂ ಕೂಡ ಸೂಕ್ಷ್ಮವಾದ ಮನಸ್ಸಿರಬೇಕು, ಸೂಕ್ಷ್ಮ ಬುದ್ಧಿ ಇರಬೇಕು. ಸೊ ಸೂಕ್ಷ್ಮವನ್ನು ನೀನು ಅರ್ಥ ಮಾಡ್ಕೋಬೇಕು ಅಂತಂದರೆ ನೀನು ಕೂಡ ಸೂಕ್ಷ್ಮಮತಿಯಾಗಿರಬೇಕು. ನೋಡಿ, ಅದಕ್ಕೆ ಬುದ್ಧಿವಂತರನ್ನು ನಾವು ಸೂಕ್ಷ್ಮಮತಿಗಳು ಅಂತ ಕರಿತೀವಿ. ಬಿಕಾಸ್ ಹಿ ಈಸ್ ವೆರಿ ಇಂಟೆಲಿಜೆಂಟ್. ಸೊ ವೆರಿ ಇಂಟೆಲಿಜೆಂಟ್ ಅಂತಂದರೆ ಹಿ ಈಸ್ ಕಾಲ್ಡ್ ದಿ ಸೂಕ್ಷ್ಮಮತಿ. ದಟ್ ಮೀನ್ಸ್ ಹಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್. ಸೊ ದೆರ್ ಈಸ್ ನಥಿಂಗ್ ಈಸ್ ಇಂಪಾಸಿಬಲ್ ಫಾರ್ ಹಿಮ್. ಯಾಕೆ ಅಂತಂದರೆ ಹಿ ಈಸ್ ಸೂಕ್ಷ್ಮವತಿ, ಸೂಕ್ಷ್ಮಮತಿ. ಮತಿ ಅಂತಂದರೆ ಒಂದು ಬುದ್ಧಿ ಅಥವಾ ಮನಸ್ಸು, 2 ರೀತಿಯಲ್ಲೂ ಕೂಡ ಅದು ಅರ್ಥವನ್ನು ಕೊಡುತ್ತೆ. ಸೊ ಸೂಕ್ಷ್ಮ ಮೀನ್ಸ್ ವೆರಿ ಸಟಲ್. ಬಟ್ ಸ್ಥೂಲ ಅಂತ ಹೇಳಿದಾಗ ಅದು ಗೋಚರಕ್ಕೆ ಸಿಗುವಂತಹದ್ದು. ಅದು ನಿನ್ನ ಕಲ್ಪನೆಗೆ ಸಿಗತ್ತೆ, ನೋಡೋದಕ್ಕೆ ಸಿಗತ್ತೆ, ಮುಟ್ಟೋದಕ್ಕೆ ಸಿಗತ್ತೆ, ನಿನ್ನ ಅನುಭವಕ್ಕೆ ಕೂಡ ಅದು ಸಿಗತ್ತೆ. ಸೊ ದಟ್ ಈಸ್ ಸ್ಥೂಲ. ಸೊ ಸೃಷ್ಟಿ ಪ್ರಾರಂಭ ಆದಾಗ ಅದು ಮೊದಲು ಬಹಳ ಸೂಕ್ಷ್ಮವಾಗಿ ಅದು ಹುಟ್ಕೊಳ್ಳುತ್ತೆ. ಸೃಷ್ಟಿಯ ಮೊದಲನೇ ಸ್ಟೇಜ್ ಅಂತಂದರೆ ಆ ಸೃಷ್ಟಿ ಅನ್ನುವಂತಹದ್ದು ಬಹಳ ಸೂಕ್ಷ್ಮವಾಗಿ ಹುಟ್ಕೊಳ್ಳುತ್ತೆ. ನಂತರದಲ್ಲಿ ಅದು ಸ್ವಲ್ಪ ಸ್ಥೂಲವಾಗಿ ಹೊರಹೊಮ್ಮುತ್ತೆ. ಸ್ಥೂಲವಾಗಿ ಹೊರಹೊಮ್ಮುವ ಮೊದಲಿನ ಅವಸ್ಥೆ ಈಸ್ ಕಾಲ್ಡ್ ಸೂಕ್ಷ್ಮ ರೂಪ. ಉದಾಹರಣೆಗೆ ನಾವು ಏನೋ ಒಂದನ್ನು ಕ್ರಿಯೇಟ್ ಮಾಡಿದಾಗ, ಅಥವಾ ನಾವೇ ಒಂದು ಪೇಂಟಿಂಗ್, ಯಾವುದೋ ಒಂದು ಚಿತ್ರವನ್ನು ನಾವು ಬಿಡಿಸ್ತೀವಿ, ಒಂದು ಪೇಂಟಿಂಗ್ ಮಾಡ್ತಾ ಇದ್ದೀವಿ ಅಂತಂದಾಗ ನಮ್ಮ ಎದುರುಗಡೆ ಕ್ಯಾನ್ವಾಸ್ ಇರುತ್ತೆ, ಪೆನ್ಸಿಲು, ಕಲರ್ಸು ಎಲ್ಲ ಇರುತ್ತೆ. ನಾವು ಚಿತ್ರವನ್ನು ಎಲ್ಲೂ ಕೂಡ ನೋಡಿಕೊಂಡು ಅದನ್ನು ಬಿಡಿಸ್ತಾ ಇಲ್ಲ, ನಾವು ಸುಂದರವಾದ ಚಿತ್ರವನ್ನು ಬಿಡಿಸ್ತೀವಿ. ಆಮೇಲೆ ಅದು ತುಂಬ ಚೆನ್ನಾಗಿದೆ ಅಂತ ತುಂಬ ಅಪ್ರಿಸಿಯೇಷನ್ ಎಲ್ಲ ಬರುತ್ತೆ, ಎಲ್ಲ ಕೇಳ್ತಾರೆ, ಏನಯ್ಯ ಇಂಥ ಚಿತ್ರವನ್ನು ನೀನು ಬಿಡಿಸಿದೆಯಲ್ಲ, ಇದು ನಿನ್ನ ಕಲ್ಪನೆಯಲ್ಲಿ ಹೇಗೆ ಸಿಕ್ತು ಅಂತಂದರೆ, ಆ ಕ್ವಶನ್ನಲ್ಲೇ ಉತ್ತರ ಇದೆ. ಎಷ್ಟು ಅದ್ಭುತವಾಗಿ ನೀನು ಚಿತ್ರವನ್ನು ಬಿಡಿಸಿದೀಯಾ, ಇಂತಹ ಸುಂದರವಾದ ಚಿತ್ರ ನೀನು ಬಿಡಿಸ್ಬೇಕು ಅಂತಂದರೆ ಇದು ಹೇಗೆ ನಿನ್ನ ಕಲ್ಪನೆಯಲ್ಲಿ ಸಿಕ್ತು. ದಟ್ ಕಲ್ಪನೆ ಅಂತಂದರೆ ಸೂಕ್ಷ್ಮವಾಗಿ ನಿನ್ನಲ್ಲಿ ಅದಿತ್ತು. ಆ ಚಿತ್ರವನ್ನು ಬಿಡಿಸುವುದಕ್ಕೆ ಮುಂಚೆ ಆ ಚಿತ್ರಕಾರ, ಆರ್ಟಿಸ್ಟ್ ಅದನ್ನು ತಾನು ಕಂಡಿದ್ದ, ತಾನದನ್ನು ಕಂಡಿದ್ದ ಅಥವಾ ತಾನದನ್ನು ಕಲ್ಪಿಸಿಕೊಂಡಿದ್ದ. ಚಿತ್ರ ಅಂತಂದರೆ ಅದು ಇದೇ ರೀತಿಯಲ್ಲಿ ಬರಬೇಕು, ಹೀಗೆ ಈ ರೀತಿಯಲ್ಲಿ ನಾನು ಚಿತ್ರವನ್ನು ಬಿಡಿಸಿದ್ರೆ ಅದು ಈ ರೂಪವನ್ನು ತಾಳುತ್ತೆ, ಅದು ಇಷ್ಟು ಸುಂದರವಾಗಿರುತ್ತೆ, ಸೊ ಅದು ಹೀಗೆ ಇರಬೇಕು, ಅಲ್ಲಿ ಇಂತಹ ಬಣ್ಣ ಇರಬೇಕು, ಅದರ ಗಾತ್ರ ಹೀಗಿರಬೇಕು, ಹೀಗೆ ಅವನ ಕಲ್ಪನೆಗಳಿಗೆ ಅದು ಚಾಲನೆಯನ್ನು ಕೊಡ್ತು. ಸೊ ಚಿತ್ರವನ್ನು ಬಿಡಿಸಿದ ನಂತರದಲ್ಲಿ ಆರ್ಟಿಸ್ಟ್ ಅವನೇ ಹೇಳ್ತಾನೆ, ಎಸ್ ನಾನೇನು ಅಂದ್ಕೊಂಡಿದ್ದೆ ಆ ರೀತಿಯಲ್ಲಿ ಚಿತ್ರ ಮೂಡಿ ಬಂದಿದೆ ಅಂತ ಹೇಳ್ತಾನೆ. ದಟ್ ಮೀನ್ಸ್ ಅವನೇನು ಹೇಳ್ತಾ ಇದ್ದಾನೆ ಅಂತಂದರೆ, ನಾನು ಏನು ಅಂದ್ಕೊಂಡಿದ್ದೆ, ದಟ್ ಮೀನ್ಸ್ ದಟ್ ವಾಸ್ ದೇರ್, ನನ್ನ ಒಳಗಡೆ ಅದಿತ್ತು. ಸೊ ಹೀ ಈಸ್ ಅನೌನ್ಸಿಂಗ್, ಹೀ ಈಸ್ ಡಿಕ್ಲೇರಿಂಗ್ ದಟ್ ನನ್ನ ಒಳಗಡೆ ಇಂತಹ ಒಂದು ಕಲ್ಪನೆ ಇತ್ತು, ಆ ಕಲ್ಪನೆಗೆ ನಾನು ಇಲ್ಲಿ ಮೂರ್ತಿ ರೂಪವನ್ನು ಕೊಟ್ಟೆ. ಸೊ ದಟ್ ಮೀನ್ಸ್ ಸೃಷ್ಟಿ ಅಂತ ಹೇಳಿದಾಗ ಕೂಡ ಇವತ್ತು ನಾವು ನೋಡ್ತಾ ಇರುವಂತಹ ಈ ಸೃಷ್ಟಿ ಈ ಸ್ಥೂಲವಾಗಿ ಹೊರಹೊಮ್ಮಿದೆ. ಈ ಪ್ರಪಂಚವನ್ನು ನಾವು ನೋಡಿದಾಗ ಈ ಸೃಷ್ಟಿ ಸ್ಥೂಲವಾಗಿ ಹೊರಹೊಮ್ಮಿದೆ.
ಇದು ಸ್ಥೂಲವಾಗಿ ಹೊರಹೊಮ್ಮುವುದಕ್ಕೆ ಮುಂಚೆ ಇದು ಬಹಳ ಸೂಕ್ಷ್ಮವಾಗಿ ಹುಟ್ಟುಕೊಂಡಿತ್ತು. ಇದೇ ರೀತಿ ಇತ್ತು ಸೂಕ್ಷ್ಮ, ಬಟ್ ಅದು ನಿನಗೆ ಕಾಣಿಸ್ತಿರಲಿಲ್ಲ. ಸೊ ಇಲ್ಲಿ ಸ್ಥೂಲವಾಗಿ ಈ ಒಂದು ಸೃಷ್ಟಿಯನ್ನು ನಾನು ನೋಡ್ತಾ ಇದ್ದೀನಿ ಅಂತಂದಾಗ ಇದೇ ರೀತಿಯಲ್ಲಿ ಸೃಷ್ಟಿ ಸೂಕ್ಷ್ಮ ರೂಪದಲ್ಲಿ ಅದು ಹುಟ್ಕೊಂಡಿತ್ತು ಮೊದಲು. ಇದು ಹೇಗೆ ಅಂತಂದರೆ ದ ಬೆಸ್ಟ್ ಎಕ್ಸಾಂಪಲ್ ಏನು ಅಂತಂದರೆ, ನಮ್ಮಲ್ಲಿ ದೆರ್ ಈಸ್ ಎ ಸಂಪ್ರದಾಯ ಏನಂದರೆ, ಬೆಳಗ್ಗೆ ಎದ್ದಾಗ ಮನೆಯಲ್ಲಿ ಮಹಿಳೆಯರು ಬೆಳಗ್ಗೆ ಎದ್ದಾಗ ಮನೆ ಮುಂದೆ ಎಲ್ಲ ಬಿದ್ದಿರೋ ಕಸ ಎಲ್ಲ ಗುಡಿಸಿ ನೀರು ಹಾಕಿ ಎಲ್ಲ ಕ್ಲೀನ್ ಮಾಡ್ತಾರೆ. ನೀರೆಲ್ಲ ಹಾಕಿ ಆ ನೀರೆಲ್ಲ ಒಣಗತ್ತೆ, ಎಲ್ಲ ಹರ್ಕೊಂಡು ಹೋಗುತ್ತೆ, ನೀರೆಲ್ಲ ಖಾಲಿ ಆಗುತ್ತೆ, ಸ್ವಚ್ಛವಾಗತ್ತೆ. ಆ ಮನೆ ಮುಂದೆ ರಂಗೋಲಿ ಹಾಕ್ತಾರೆ. ಪ್ರತಿದಿನ ಒಂದೊಂದು ರೀತಿಯ ರಂಗೋಲಿಗಳು ಹಾಕ್ತಾ ಇರ್ತಾರೆ. ಸೊ ಪ್ರತಿದಿನ ಆ ರೀತಿ ದಿನಕ್ಕೊಂದು. ಸೊ ನೆನ್ನೆ ಹಾಕಿದ್ದು ಇವತ್ತು ಹಾಕಿಲ್ಲ, ಇವತ್ತು ಹಾಕಿರೋದು ನಾಳೆ ಮತ್ತೊಂದು ಬೇರೆ ರೂಪದ ರಂಗೋಲಿನೇ ಇರುತ್ತೆ. ಸೊ ಈ ರಂಗೋಲಿಗಳೆಲ್ಲ ಅವ್ರು ಹಾಕ್ತಾ ಇದ್ದಾರಲ್ಲ, ಸೊ ಇಷ್ಟೊಂದು ರಂಗೋಲಿ ಈ ರೀತಿ ಇಷ್ಟೊಂದು ವರ್ಣಮಯವಾಗಿ ಸುಂದರವಾಗಿ ಆ ರಂಗೋಲಿ ಬಿಡಿಸ್ತಾ ಇದ್ದಾರಲ್ಲ, ಇದು ಹೇಗೆ ಅಂತಂದರೆ ಆ ರಂಗೋಲಿ ಬಿಡಿಸೋದಕ್ಕೆ ಮುಂಚೆ ಅದು ಅವ್ರ ಮನಸ್ಸಿನಲ್ಲಿ ಇತ್ತು. ಸೊ ಆ ಮನಸ್ಸಿನಲ್ಲಿ ಇದ್ದಂತೆಯೇ ಆ ರಂಗೋಲಿ ಬಂತು, ರೂಪವನ್ನು ಕಂಡಿತು. ಒಂದು ವೇಳೆ ಅವರು ರಂಗೋಲಿ ಬಿಡಿಸುವಾಗ ಸ್ವಲ್ಪ ಏನಾರ ವ್ಯತ್ಯಾಸ ಕಂಡು ಅಂತಂದರೆ ನಾವು ನಿಂತ್ಕೊಂಡು ನೋಡ್ತಾ ಇರ್ತೀವಿ, ನಮಗೇನು ಗೊತ್ತಾಗೋದಿಲ್ಲ. ಆ ರಂಗೋಲಿ ಅವ್ರು ಬಿಡಿಸ್ತಾ ಇದ್ದಾಗ ನಮಗೇನು ಗೊತ್ತಾಗೋದಿಲ್ಲ. ಅವರೇ ಬಿಡಿಸ್ತಾ ಇರ್ಬೇಕಾದ್ರೆ ಒಂದ್ಸಲಿ ನೋಡ್ತಾರೆ, ಅವರಿಗೆ ಅದು ಸರಿ ಇಲ್ಲ ಅಂತ ಅನ್ಸಿದ್ರೆ ಅದನ್ನ ಮತ್ತೆ ನೀರಲ್ಲಿ ಕ್ಲೀನ್ ಮಾಡಿ ಅದನ್ನು ಕರೆಕ್ಟ್ ಮಾಡ್ತಾರೆ. ದಟ್ ಮೀನ್ಸ್ ಆ ಮಹಿಳೆಯರಿಗೆ ಆ ರಂಗೋಲಿ ಯಾವ ರೀತಿ ಬರಬೇಕು ಅನ್ನುವ ಒಂದು ಪೂರ್ವ ಸಿದ್ಧತೆ, ಒಂದು ಪೂರ್ವ ರೂಪ ಬಹಳ ಸೂಕ್ಷ್ಮವಾಗಿ ಅವರ ಮನಸ್ಸಿನಲ್ಲಿರುತ್ತೆ. ಸೊ ಅದೇ ರೀತಿಯಲ್ಲಿ ಮನೆ ಮುಂದೆ ರಂಗೋಲಿ ಬರಬೇಕು, ಅಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ನಾ ಏನು ಕಲ್ಪನೆ ಮಾಡ್ಕೊಂಡಿದ್ದೆ ಅದೇ ಪ್ರಕಾರನೇ ರಂಗೋಲಿ ಬರಬೇಕು. ಸೊ ಹೀಗಾಗಿ ಅವರೇನು ಮಾಡ್ತಾರೆ, ಸೂಕ್ಷ್ಮವಾಗಿ ಆ ರಂಗೋಲಿ ಅವರ ಮನಸ್ಸಿನಲ್ಲಿರುತ್ತೆ, ಅದನ್ನು ಹೊರಗಡೆ ತರ್ತಾರೆ. ಎಕ್ಸಾಕ್ಟ್ಲಿ ಸೃಷ್ಟಿ ಪ್ರಕರಣ ಅಂತಂದಾಗ ನಮ್ಮ ಶಾಸ್ತ್ರ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಸೃಷ್ಟಿ 4 ಲೆವೆಲಲ್ಲಿ ಅದನ್ನು ಅವರು ಶಾಸ್ತ್ರ ನಮಗೆ ತಿಳಿಸ್ಬೇಕಾದ್ರೆ, ಮೊದಲನೇದಾಗಿ ಸೃಷ್ಟಿ ಅನ್ನುವಂತಹದ್ದು ಉತ್ಪನ್ನವಾಗುವ ಮುಂಚೆ ಸೂಕ್ಷ್ಮ ರೂಪವಾಗಿ ಅದು ಹುಟ್ಕೊಳ್ಳುತ್ತೆ, ಆ ನಂತರದಲ್ಲಿ ಅದು ಸ್ಥೂಲ ರೂಪವನ್ನು ಹೊಂದತ್ತೆ. ಸೊ ಇಟ್ ಇಸ್ ಓನ್ಲಿ ಬಿಕಾಸ್ ಅದು ಈಗಾಗಲೇ ಸೂಕ್ಷ್ಮ ರೂಪವಾಗಿ ಅದು ಕ್ರಿಯೇಟ್ ಆಗೋಗಿರುತ್ತೆ, ಬಟ್ ಅದು ಗೋಚರಕ್ಕೆ ಅನ್ಮ್ಯಾನಿಫೆಸ್ಟ್. So in the same order, even this Vishwam was first created in the form of Sukshma Rupa, Sukshma form. Then it gets this Sthula form. But Sukshma ಅಂತಂದಾಗ ಅಲ್ಲಿ again there are 2 process. ಅದೇನು ಅಂತಂದರೆ, ಮೊದಲು ಸೂಕ್ಷ್ಮ ಎಲಿಮೆಂಟ್ಸ್ಗಳು ಉಂಟಾಗುತ್ತೆ, ಸೂಕ್ಷ್ಮ ಭೂತಗಳು ಉಂಟಾಗುತ್ತೆ. ಆ ನಂತರದಲ್ಲಿ ಸೂಕ್ಷ್ಮ ಯೂನಿವರ್ಸ್ ವಾಸ್ ಕ್ರಿಯೇಟೆಡ್. ಆ ನಂತರದಲ್ಲಿ ಸ್ಥೂಲ ಎಲಿಮೆಂಟ್ಸ್, ಹಾಗೂ ಕೊನೆಯಲ್ಲಿ ಸ್ಥೂಲ ಪ್ರಪಂಚ. ಸೊ ಸ್ಥೂಲ ಪ್ರಪಂಚಕ್ಕೆ ಮುಂಚೆ ಸ್ಥೂಲ ಎಲಿಮೆಂಟ್ಸ್, ಸೂಕ್ಷ್ಮ ಎಲಿಮೆಂಟ್ಸ್ಗೆ ಮುಂಚೆ ಸೂಕ್ಷ್ಮ ಎಲಿಮೆಂಟ್ಸ್. ಸೊ ಹೀಗೆ ಶಾಸ್ತ್ರ ನಮ್ಮ ಸೃಷ್ಟಿಯ ರಹಸ್ಯವನ್ನು ಕುರಿತು ಈ ರೀತಿ ಹೇಳುತ್ತೆ. ಸೃಷ್ಟಿ ಪ್ರಕರಣ ಅಂತಂದಾಗ ಎಸ್ಪೆಷಲಿ ಅದರ ಉತ್ಪತ್ತಿ ಅಂತ ಹೇಳಿದಾಗ ಇಟ್ ವಿಲ್ ಬಿ ಕ್ರಿಯೇಟೆಡ್ ಇನ್ 4 ಡಿಫರೆಂಟ್ ಲೆವೆಲ್ಸ್. ಸೊ ಕೊನೆಯಲ್ಲಿ ಬರುವಂತಹದ್ದು ದಿಸ್ ಸ್ಥೂಲ ಯೂನಿವರ್ಸ್ ದಟ್ ವಿಲ್ ಬಿ ಕ್ರಿಯೇಟೆಡ್. ಈಗ ನಾವು ನೋಡ್ತಾ ಇರುವಂತಹ ಈ ಒಂದು ಸೃಷ್ಟಿ, ಈ ಒಂದು ಜಗತ್ತು, ಈ ಪ್ರಪಂಚ ಈ ರೀತಿ ಹೊರಬಂದಿದೆ ಅಂತಂದರೆ, ಹೀಗೆ ಸೃಷ್ಟಿ ಪ್ರಕರಣದ ರಹಸ್ಯವನ್ನು ನಮ್ಮ ಶಾಸ್ತ್ರ ನಮಗೆ ತಿಳಿಸುತ್ತೆ. ಇದು ಬರೋದಕ್ಕೆ ಮುಂಚೆ ಇವೆಲ್ಲ ಸೂಕ್ಷ್ಮ ರೂಪದಲ್ಲಿತ್ತು. ಸೊ ಭೂತಾದಿಹಿ
ಭೂತಾದಿಹಿ ಮೀನ್ಸ್ ದಿ ಕಾಸ್ ಆಫ್ ದಿಸ್ ಸ್ಥೂಲ ಯೂನಿವರ್ಸ್ ವಾಸ್ 5 ಎಲಿಮೆಂಟ್ಸ್, ಪಂಚಮಹಾಭೂತಗಳು. ಸೊ ಈ ಪಂಚಮಹಾಭೂತಗಳಿಗೆ ಕಾರಣ ಏನು? ಈಸ್ ಈಶ್ವರ. ಸೊ ಇಟ್ ಈಸ್ ಬಿಕಾಸ್ ಆಫ್ ದಿ ಪರಮಾತ್ಮ ದೀಸ್ ದಿ 5 ಎಲಿಮೆಂಟ್ಸ್ ಅವುಗಳಿಗೆ ಕಾರಣ. ಹಿ ಈಸ್ ಕಾಲ್ಡ್ ದಿ ಈಶ್ವರ. ಅಂಡ್ ವೇದಾಂತದಲ್ಲಿ ದಿಸ್ ಇಸ್ ಕಾಲ್ಡ್ ಭೂತ ಆದಿಹಿ. ಭೂತ ಆದಿಹಿ, ಆದಿ ಅಂತಂದ್ರೆ ದಿ ವೆರಿ ಬಿಗಿನಿಂಗ್. ಹೀಗೆ ಪರಮಾತ್ಮ ಅಂತಂದಾಗ ಹಿ ಹೂ ಎಕ್ಸಿಸ್ಟೆಡ್ ಬಿಫೋರ್ ಎವ್ರಿಥಿಂಗ್, ದಟ್ ಈಸ್ ಭೂತ. ದಿಸ್ ಪರಮಾತ್ಮ ಎಲ್ಲವುಗಳಿಗೆ ಮುಂಚಿತವಾಗಿಂದನೂ ಅವನಿದ್ದಾನೆ. ಸೊ ಛಾಂದೋಗ್ಯ ಉಪನಿಷತ್ನಲ್ಲಿ ದೇರ್ ಈಸ್ ಅ ಮಂತ್ರ, ಅಂಡ್ ಆ ಮಂತ್ರದ ಪ್ರಕಾರ ಇಟ್ ಸೇಸ್ ಸತ್ಯೇವ ಸೌಮ್ಯಂ ಇದಂ ಅಗ್ರ ಆಸೀತ್ ಏಕಮೇವ ದ್ವಿತೀಯಂ ಸತ್ ಏವ ಆಸೀತ್ ಇದಂ ಅಗ್ರೇ. ಸೊ ಬಿಫೋರ್ ಎವ್ರಿಥಿಂಗ್ ವಾಸ್ ಕ್ರಿಯೇಟೆಡ್, ಸತ್ ಏವ, ಪ್ಯೂರ್ ಎಕ್ಸಿಸ್ಟೆನ್ಸ್ ಅಲೋನ್ ವಾಸ್ ದೇರ್. ಸತ್ ಏವ, ಸತ್ ಅಂತಂದ್ರೆ ಪ್ಯೂರ್ ಎಕ್ಸಿಸ್ಟೆನ್ಸ್, ಇಟ್ ವಾಸ್ ಅಲೋನ್ ದೇರ್. ಸಾಮಾನ್ಯವಾಗಿ ಸೃಷ್ಟಿಗೆ ಕಾರಣವನ್ನು ಕುರಿತು ನಾವು ಮಾತನಾಡುವಾಗ ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ದಿ ಕಾಸ್ ಮಸ್ಟ್ ಅಂಡರ್ಗೋ ಚೇಂಜ್ ಟು ಬಿಕಮ್ ದಿ ಎಫೆಕ್ಟ್. ಸೊ ಸೃಷ್ಟಿ ಹೇಗೆ ಆಯಿತು ಅಂತಂದರೆ ದೆರ್ ಈಸ್ ಎ ಕಾಸ್. ಸೃಷ್ಟಿಯ ನಿರ್ಮಾಣವನ್ನು ಕುರಿತು ಪ್ರಶ್ನೆ ಮಾಡಿದಾಗ ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಸಿ ದೆರ್ ಈಸ್ ಎ ಕಾಸ್ ಫಾರ್ ದಿಸ್ ಸೃಷ್ಟಿ. ಅಂಡ್ ಆ ಒಂದು ಕಾಸ್, ಆ ಕಾರಣ ಅನ್ನುವಂತಹದ್ದು ಕೆಲವು ಬದಲಾವಣೆಗಳಿಗೆ ಒಳಪಡಬೇಕು. ಬದಲಾವಣೆಗೆ ಒಳಪಟ್ಟ ನಂತರದಲ್ಲಿ ಯು ಕ್ಯಾನ್ ಸಿ ದಿ ಎಫೆಕ್ಟ್, ಯು ಕ್ಯಾನ್ ಸಿ ದಿ ಪ್ರಪಂಚ. ಸೊ ಒಟ್ಟಿನಲ್ಲಿ ಅದು ಯಾವುದೇ ಕಾರಣ ಆಗಿರಲಿ, ಆ ಕಾರಣ ಅನ್ನುವಂತಹದ್ದು ಬದಲಾವಣೆಗಳಿಗೆ ಒಳಪಡಬೇಕು. ಆ ನಂತರದಲ್ಲಿ ಯು ಕ್ಯಾನ್ ಸಿ ದಿ ಎಫೆಕ್ಟ್, ವೆದರ್ ಇಟ್ ಈಸ್ ಪ್ರಪಂಚ ಆರ್ ಎನಿಥಿಂಗ್ ಎಲ್ಸ್. ಸೊ ಯಾವುದೇ ಒಂದು ಹೊರಗಡೆ ಹೊರಬರಬೇಕು ಅಂತಂದರೆ ಅಲ್ಲಿ ಒಂದು ಕಾರಣ ಇರಬೇಕು. ಆ್ಯಂಡ್ ದಟ್ ಕಾರಣ ಇಟ್ ಸೆಲ್ಫ್ ಅನೇಕ ಬದಲಾವಣೆಗಳಿಗೆ ಒಳಪಡಬೇಕು. ಆ ನಂತರದಲ್ಲಿ ಯಾವುದು ಬದಲಾವಣೆಗಳಿಗೆ ಒಳಪಟ್ಟು ಬದಲಾವಣೆಯಾಗಿ ಕಾಣಿಸ್ಕೊಳ್ಳುತ್ತೆ, ದಟ್ ಈಸ್ ಸೃಷ್ಟಿ, ಕ್ರಿಯೇಟ್ ಆಯಿತು. ಸೊ ಈವನ್ ಇನ್ ದಿ ಕೇಸ್ ಆಫ್ ಯೂನಿವರ್ಸ್ ಇಟ್ ಈಸ್ ದಿ ಪ್ರೊಸೀಜರ್. ಹೀಗೆ ಹೇಳಿದಾಗ ಇಲ್ಲಿ ಪರಮಾತ್ಮ ಈಸ್ ದಿ ಕಾಸ್ ಅಂತ ಶಾಸ್ತ್ರ ಹೇಳುತ್ತೆ. ಸಿ ವಿ ಹ್ಯಾವ್ ಟು, ದ ಬ್ಯೂಟಿ ಆಫ್ ವೇದಾಂತ ಏನು ಅಂತಂದರೆ, ವೇದಾಂತ ಕೊಡುವಂತಹ ಸತ್ಯವನ್ನು ಬಹಳ ಸೂಕ್ಷ್ಮವಾಗಿ ನಾವು ಗಮನಿಸ್ತಾ ಹೋಗಬೇಕು. ಸಿ ಪರಮಾತ್ಮ ಅಂತ ಹೇಳಿದಾಗ ಪರಮಾತ್ಮ ಎಂದೂ ಬದಲಾಗೋದಿಲ್ಲ ಅಂತ ಹೇಳುತ್ತೆ ಶಾಸ್ತ್ರ. ಮತ್ತು ಇಲ್ಲಿ ಸೃಷ್ಟಿಯ ಪ್ರಕರಣ ಬಂದಾಗ ದಿ ಪರಮಾತ್ಮ, ದಿ ಈಶ್ವರ ಈಸ್ ದಿ ಕಾಸ್ ಆಫ್ ದಿಸ್ ಯೂನಿವರ್ಸ್. ಮತ್ತು ಶಾಸ್ತ್ರ ಏನು ಹೇಳಿದೆ, ಯಾವುದೇ ಒಂದು ಕಾರಣ ಅಂತಂದಾಗ ಆ ಕಾರಣ ಕೆಲವು ಬದಲಾವಣೆಗಳಿಗೆ ಒಳಪಡಬೇಕು. ಆ ನಂತರದಲ್ಲಿ ಯು ಕ್ಯಾನ್ ಸಿ ದಿ ಎಫೆಕ್ಟ್. ಸೊ ಅದೇ ನಿಯಮವನ್ನು ಇಲ್ಲಿ ಅಪ್ಲೈ ಮಾಡ್ತೀನಿ ಅಂತಂದರೆ, ಇಲ್ಲಿ ವೇದಾಂತ ಏನು ಹೇಳ್ತಾ ಇದೆ, ಈಶ್ವರ ಇಸ್ ದಿ ಕಾಸ್ ಆಫ್ ದಿಸ್ ಯೂನಿವರ್ಸ್. ಈಶ್ವರ ಮೀನ್ಸ್ ಹಿಯರ್ ಹಿ ಇಸ್ ದಿ ಭಗವಾನ್, ಹಿ ಇಸ್ ದಿ ಪರಮಾತ್ಮ. ಪರಮಾತ್ಮ ಈಸ್ ದಿ ಕಾಸ್ ಆಫ್ ದಿಸ್ ಯೂನಿವರ್ಸ್ ಅಂತ ಹೇಳಿದಾಗ ಶಾಸ್ತ್ರದ ಪ್ರಕಾರ ಆ ಕಾಸ್ ಅನ್ನುವಂತಹದ್ದು ಕೆಲವು ಬದಲಾವಣೆಗಳಿಗೆ ಒಳಪಡಬೇಕು. ಇಲ್ಲಿ ಈಶ್ವರ ಇಸ್ ದಿ ಕಾಸ್ ಆಫ್ ದಿಸ್ ಯೂನಿವರ್ಸ್ ಅಂತಂದಾಗ ಇಲ್ಲಿ ಈಶ್ವರ ಹಾಗಾದರೆ ಬದಲಾವಣೆಗಳಿಗೆ ಒಳಪಡ್ತಾನ? ಸೊ ಈ ಪ್ರಶ್ನೆ ಬರುತ್ತೆ. ಸೊ ಇಲ್ಲಿ ಈಶ್ವರ ಈಸ್ ದಿ ಕಾಸ್ ಆಫ್ ದಿಸ್ ಯೂನಿವರ್ಸ್ ಅಂತ ಹೇಳಿದಾಗ ಇಲ್ಲಿ ಅವನನ್ನು ಕಾಸ್ ಅಂತ ಹೇಳಿದ್ರು ಕೂಡ
ದಟ್ ಈಶ್ವರ ಅವನಲ್ಲಿ ಯಾವ ಬದಲಾವಣೆಗಳು ಕೂಡ ಆಗೋದಿಲ್ಲ. ನೋ ಮಾಡಿಫಿಕೇಶನ್ಸ್ ಅಟ್ ಆಲ್ ಇನ್ ದಿ ಪರಮಾತ್ಮ. ಸೊ ಅವನಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ. ವಿತೌಟ್ ಅಂಡರ್ಗೋಯಿಂಗ್ ಎನಿ ಚೇಂಜಸ್, yet allowing all the changes to happen. That is Ishvara Shakti. That is the Sankalpa of the Bhagavanta. ಸೊ ಇದನ್ನು ನಾವು ಹೇಗೆ ಅರ್ಥ ಮಾಡ್ಕೋಬಹುದು? ಅಲ್ಲಿ ಏನೇನೋ ಬದಲಾವಣೆಗಳು ಇಲ್ಲ ಅಂತಂದಾಗ ಆದರೂ ಕೂಡ ಒಂದು ಪರಿಣಾಮವನ್ನು ನಾವು ನೋಡಬಹುದು. ಪರಿಣಾಮ ಉಂಟಾಗಿದೆ. ಬಿಕಾಸ್ ಈ ಸೃಷ್ಟಿ ಅನ್ನುವಂತಹದ್ದೇ ಪರಿಣಾಮ. ಈ ಸೃಷ್ಟಿ ಅನ್ನುವಂಥದ್ದಕ್ಕೆ ಈಶ್ವರ ಇಸ್ ದಿ ಕಾರಣ. ಬಟ್ ಈಶ್ವರನಲ್ಲಿ ಏನೊಂದು ಬದಲಾವಣೆ ಇಲ್ಲ. ಬಟ್ ಆದರೂ ಕೂಡ ವಿ ಆರ್ ಸೀಯಿಂಗ್ ದಿ ಪರಿಣಾಮ. ನಾವು ಈ ಒಂದು ಜಗತ್ತನ್ನು ನಾವು ನೋಡ್ತಾ ಇದ್ದೀವಿ. ಈ ಒಂದು ಕ್ರಿಯೇಷನ್, ಈ ಒಂದು ಸೃಷ್ಟಿ ಇಲ್ಲಿದೆ. ಸೊ ಹೌ ಟು ಅಂಡರ್ಸ್ಟ್ಯಾಂಡ್ ದಿಸ್? ಮತ್ತಷ್ಟು ವಿಚಾರ ಇದೆ. ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.